ಶ್ರೀ ಗುರುಭ್ಯೋ ನಮಃ. ಓಂ ಬ್ರಹ್ಮದೃಢಬದ್ಧಮೂಲಃ ವೇದಸ್ಕಂಧಃ ಪುರಾಣಶಾಖಾಖ್ಯಃ ರತಿಕುಸುಮೋ ಮೋಕ್ಷಫಲೋ ಸಜಯತಿ ಕಲ್ಪದ್ರುಮೋ ವಿಷ್ಣುಃ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂತೀರಯೇತ್. ನಾರಾಯಣಾಯ ತ್ರಿಗುರುನರುಣಾಯ ವಿಷ್ಣುವದೇವಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಡರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆಪಾದಮೌಳಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೈಮಿಷೇ ನಿಮಿಷಕ್ಷೇತ್ರೇ ಋಷಯಃ ಶೌನಕಾದಯಃ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರಸಮಮಾಸತ. ಭಗವಂತ ಗರುಡ ದೇವರಿಗೆ ಉಪದೇಶವನ್ನ ಮಾಡ್ತಾ ಇದ್ದಾನೆ. ಇಲ್ಲಿ ಶರೀರವನ್ನ ತ್ಯಾಗ ಮಾಡಿ ಹೊರಟಿರ್ತಕ್ಕಂತಹ ಜೀವ ಕ್ರಮೇಣ ಅನೇಕ ಪಟ್ಟಣಗಳನ್ನು ದಾಟಿ ಮುಂದೆ ಯಮಪುರಿಯನ್ನು ತಲುಪುತ್ತಾನೆ. ಅಲ್ಲಿಯ ಯಮಧರ್ಮರಾಜರ ಸಭೆಯಲ್ಲಿ ಈ ಜೀವಿಯ ಏನು ಪುಣ್ಯ ಪಾಪಗಳ ವಿಚಾರಣೆ ಅನ್ನುವಂತಹದ್ದು ನಡೀತದೆ. ತಕ್ಕಂತೆ ಯಮಧರ್ಮರಾಜರು ಏನು ನಾನಾ ಬಗೆಯ ಶಿಕ್ಷೆಗಳನ್ನ ಆದೇಶ ಮಾಡುತ್ತಾರೆ, ಅದನ್ನ ತಾನು ನರಕದಲ್ಲಿ ಅನುಭವಿಸತಕ್ಕಂಥವನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆ ನರಕದ ದಂಡೆಯಲ್ಲಿರತಕ್ಕಂತಹ ಶಾಲ್ಮಲಿ ವೃಕ್ಷದಲ್ಲಿ ಅನೇಕ ಬಗೆಯಾಗಿರತಕ್ಕಂತಹ ಪಾಪಿಗಳು ಆ ವೃಕ್ಷದ ಶಾಖೆಗಳಿಗೆ ತಾವು ಜೊತಾಡ್ತಾ ಇರ್ತಾರೆ. ಮತ್ತೆ ಅಂತಹ ಪಾಪಿಗಳನ್ನೇ ನರಕಗಳಲ್ಲಿ ಅನೇಕ ಬಗೆಯಾದಂತಹ ದುಃಖಗಳಿಗೆ ಒಳಪಡಿಸ್ತಾರಂತೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ. ರುದಂತಸ್ತೆ ತಥೋ ದೂತೈಹಿ ಮುಖಮಾಕೂರ್ಯ ರೇಣುಭಿಹಿ ಅಂತ ಹೇಳುತ್ತಾರೆ. ಕೆಲವು ಪಾಪಿಗಳಿಗೆ ಅವರ ಬಾಯಿ ತುಂಬ ಧೂಳನ್ನ ತುಂಬಿ ಯಮದೂತರು ಹೊಡೆಯುವಂಥವರಾಗ್ತಾರೆ. ಇನ್ನು ಕೆಲವರನ್ನ ಮುದ್ಗರ ಅನ್ನುವಂತಹ ಆಯುಧಗಳಿಂದ ಹೊಡೆಯುತ್ತಾರಂತೆ. ಇನ್ನು ಕೆಲವರನ್ನಂತೂ ಜಲರಸದಿಂದ ಕಟ್ಟಿಗೆಯನ್ನ ಕೊಯ್ದು ಹಾಕುವಂಥವರಾಗ್ತಾರೆ. ಎರಡು ಭಾಗ ಮಾಡಿ ಕತ್ತರಿಸಿ ಹಾಕ್ತಾ ಇರ್ತಾರೆ. ಕ್ಷಿಪ್ತ್ವಾ ಚಾನ್ಯೇ ಧರಾ ಪೃಷ್ಠೆ ಕುಠಾರೈಹಿ ಖಂಡಶಸ್ಕೃತಾಃ. ಇನ್ನು ಕೆಲವು ಪಾಪಿಗಳನ್ನ ಭೂಮಿಯಲ್ಲಿ ತಟ್ಟು ಮಾಡಿ ಹೂತಿಟ್ಟು ಅವರ ಮುಖಕ್ಕೆ ಬಾಣಗಳನ್ನು ಬಿಡ್ತಾರಂತೆ. ಹಾಗೆ ಕೆಲವರಂತೂ ಅಪರೇ ಯಂತ್ರ ಮಧ್ಯಸ್ಥಾಹ ಅಂತ ಹೇಳ್ತಾರೆ. ಕಬ್ಬಿನ ಕೋಲನ್ನ ಕಬ್ಬಿನ ಹಾಲಿಂಡುವಂತಹ ಯಂತ್ರದಲ್ಲಿ ಪಾಪಿಗಳನ್ನ ಹಾಕ್ತಾರಂತೆ. ಇನ್ನು ಕೆಲವರನ್ನ ಉರಿಯುವಂತಹ ಕೊಳ್ಳಿಗಳಿಂದ ಹೊಡೆಯುವಂತವರಾಗ್ತಾರೆ. ಉನ್ಮುಖೈಹಿ ವೇಷ್ಟಯಿತ್ವಾಚ ಮಾಯಂತೆ ಲೋಹಪಿಂಡವತ್. ಈ ರೀತಿ ಆ ನರಕಗಳಲ್ಲಿ ನಾನಾ ತರಹದ ಪ್ರಭೇದಗಳಿರ್ತಾರೆ. ಕೆಲವರಿಗೆ ಚೆನ್ನಾಗಿ ಕುದಿಯುವಂತಹ ಎಣ್ಣೆಯಲ್ಲಿ ಹಾಕಿ ಇವರನ್ನು ಹುರಿಯುವಂತಹವರು ಚೆನ್ನಾಗಿ ಕರಿತಕ್ಕಂಥವರಾಗ್ತಾರಂತೆ.
ಅಥವಾ ಮದೋನ್ಮತ್ತವಾಗಿರತಕ್ಕಂತಹ ಆನೆಗಳ ಮುಂದೆ ಕೆಲವು ಪಾಪಿಗಳನ್ನು ಕೆಡವಿ ಹಾಕ್ತಾರೆ. ಕೈಕಾಲುಗಳನ್ನು ಕಟ್ಟಿ ಹಾಕಿ ಪ್ರಾಣಿಗಳ ಮುಂದೆ ತೆಗೆದುಕೊಂಡು ಹೋಗಿ ಬಿಸಾಡ್ತಾರಂತೆ. ಕೆಲವರನ್ನ ಹಾಳು ಬಿದ್ದ ಬಾವಿಗಳಲ್ಲಿ ತಗೊಂಡೋಗಿ ನೂಕಿ ಬಿಡುತ್ತಾರೆ, ಪರ್ವತಗಳಿಂದ ಕೆಳಗೆ ಬಿಸಾಡುತ್ತಾರೆ. ಅಥವಾ ದೊಡ್ಡ ದೊಡ್ಡ ಕ್ರಿಮಿಗಳ ಕುಂಡಗಳಿರ್ತವೆ, ಒಂದು ರಾಶಿ ರಾಶಿ ಕ್ರಿಮಿಗಳಿಂದ ತುಂಬಿಕೊಂಡಿರುವಂತಹದ್ದು, ಅವುಗಳಲ್ಲಿ ತಗೊಂಡೋಗಿ ಹಾಕ್ತಾರಂತೆ. ಇನ್ನು ಕೆಲವು ಪಾಪಿಗಳನ್ನ ಪಕ್ಷಿಗಳಿಂದ ಕಚ್ಚಿಸ್ತಾರೆ. ಏನು ತುಂಬಾ ತೀಕ್ಷ್ಣವಾಗಿರತಕ್ಕಂತಹ ತುಂಡ ಇರುವ ಹದ್ದೆ ಮುಂತಾಗಿರತಕ್ಕಂತಹ ಪಕ್ಷಿಗಳು ಇವರನ್ನ ಮರ್ಮಸ್ಥಳಗಳಲ್ಲಿ ಚುಚ್ಚಿ ಚುಚ್ಚಿ ವೇದನೆಯನ್ನುಂಟು ಮಾಡುತ್ತಾರೆ. ಈ ರೀತಿ ಯಮಧರ್ಮರಾಜರ ಶಾಸನದಂತೆ ನರಕಗಳಲ್ಲಿ ನಾನಾ ಬಗೆಯ ಪ್ರಭೇದಗಳಿರ್ತವೆ. ತಾಮಿಸ್ರಾದಿ ನರಕಗಳು ಅದು ಎಷ್ಟು ಬಗೆ ಅಂತ ಕೇಳಿದರೆ ತುಂಬಾ ಇದ್ದಾವೆ. ಹೇಗೆ ಜೀವರಾಶಿಗಳಲ್ಲಿ 84 ಲಕ್ಷ ಜೀವರಾಶಿಗಳು ಅಂತ ಅಂದ್ರೆ ಶಾಸ್ತ್ರಕಾರ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರಂತೆ ನರಕಗಳಲ್ಲಿಯೂ ಅಷ್ಟೇ 84 ಲಕ್ಷ ಬಗೆಯ ನರಕದ ಪ್ರಭೇದಗಳಿವೆ ಅಂತ ವೇದವ್ಯಾಸ ದೇವರ ನಿರೂಪಣೆ. ಅವುಗಳಲ್ಲಿ ತುಂಬಾ ಪ್ರಧಾನವಾಗಿರತಕ್ಕಂತಹದ್ದು ಅಂತಂದ್ರೆ 21 ನರಕಗಳು. ಅದಕ್ಕೆ ಮಹಾನರಕಗಳು ಅಂತ ಕರೀತಾರೆ. ತಾಮಿಸ್ರ, ಲೋಹಶಂಕು, ಮಹಾರೌರವ, ಶಾಲ್ಮಲಿ, ರೌರವ, ಇನ್ನು ಟುಡ್ಮಲ, ಕಾಳಸೂತ್ರಕ, ಪೂತಿಮೃತ್ತಿಕ, ಸಂಘಾತ, ಲೋಹಿತೋದ, ಸವಿಷ, ಸಂಪ್ರತಾಪನ, ಇನ್ನು ಮಹಾನಿರಯ, ಕಾಕೋಲ, ಸಂಜೀವನ, ಮಹಾಪಥ, ಅವೀಚಿ, ಅಂಧತಾಮಿಸ್ರ, ಕುಂಭೀಪಾಕ, ಸಂಪ್ರತಾಪನ ಮತ್ತೆ ತಪನ ಅಂತ ಹೀಗೆ 21 ನರಕಗಳೇನಿದ್ದಾವೆ ಒಂದೊಂದು ಕೂಡ ನಾನಾ ಬಗೆಯ ಪೀಡೆಗಳಿಂದ ತುಂಬಿಕೊಂಡಿರತಕ್ಕಂಥದ್ದು. ನಾನಾ ಭೇದೈಹಿ ಪ್ರಕಲ್ಪಿತಾಹ ಅಂತ ಹೇಳ್ತಾರೆ. ಒಂದೊಂದರಲ್ಲಿಯೂ ನಾನಾ ತರಹದ ಶಿಕ್ಷೆಗಳು. ಏನು ಇಲ್ಲಿ ಜೀವ ನಾನಾ ತರಹದ ಕರ್ಮಗಳನ್ನ ಮಾಡಿಕೊಂಡಿರ್ತಾನೆ, ಅದನ್ನ ಅನುಭವಿಸುವುದಕ್ಕೋಸ್ಕರವಾಗಿ ಅಲ್ಲಿಯೂ ನಾನಾ ತರಹದ ನರಕಗಳನ್ನ ಭಗವಂತ ತಾನು ನಿರ್ಮಾಣ ಮಾಡಿಟ್ಟಿದ್ದಾನೆ. ಹೀಗೆ ಇಂತಹ ಈ ನರಕಗಳಲ್ಲಿಯೂ ಕೂಡ ಇನ್ನೂ ಭಾರಿ ಉಗ್ರವಾಗಿರತಕ್ಕಂತಹದ್ದು ಅಂತಂದ್ರೆ 7 ನರಕಗಳನ್ನು ಶಾಸ್ತ್ರ ಉಲ್ಲೇಖ ಮಾಡುತ್ತದೆ. ರೌರವ, ಮಹಾರೌರವ, ವನ್ಹಿ, ವೈತರಣಿ, ಕುಂಭೀಪಾಕ, ತಾಮಿಸ್ರ, ಅಂಧತಾಮಿಸ್ರ ಅಂತ ಹೇಳಿ. ಅದರಲ್ಲಿಯೂ ತಾಮಿಸ್ರ, ಅಂಧತಾಮಿಸ್ರ ಅನ್ನುವಂತಹದ್ದು ನಿತ್ಯ ನರಕಗಳು. ಅಂದ್ರೆ ಒಮ್ಮೆ ಅವುಗಳು ಹೋಗಿದ್ದಾನೆ ಜೀವ ಅಂತಂದ್ರೆ ಮತ್ತಿನ್ನೇನು ಅವನು ವಾಪಸ್ ಬರ್ಲಿಕ್ಕಿಲ್ಲ. ನಿರಂತರ ಶಾಶ್ವತವಾಗಿರತಕ್ಕಂತಹ ದುಃಖದಿಂದ ತುಂಬಿಕೊಂಡಿರತಕ್ಕಂತಹ ನರಕಗಳು ತಾಮಿಸ್ರ, ಅಂಧತಾಮಿಸ್ರ ಅನ್ನುವಂಥದ್ದು. ಯಾರು ಸ್ವಭಾವತಃ ದುರ್ಜನರಿದ್ದಾರೆ, ಹರಿವಾಯುಗುರುಗಳ ನಿಂದಾದಿಗಳನ್ನ ನಿರಂತರವಾಗಿ ಮಾಡ್ತಾ ಇರ್ತಾರೆ, ವೇದಗಳಿಗೆ, ಸಜ್ಜನರಿಗೆ, ವೈಷ್ಣವರಿಗೆ ಯಾರು ದ್ರೋಹವನ್ನೆಸಗುತ್ತಾರೆ ಅಂಥವರಿಗೆ ಸಿಗುವಂತಹ ನರಕಗಳು. ಭಗವಂತನ ನಿಂದೆ ಮಾಡುವಂತಹದ್ದು, ದೇವರ ರೂಪಗಳಲ್ಲಿ ಭೇದ ಇದೆ ಅಂತ ಹೇಳುವಂತಹದ್ದು, ಅಥವಾ ದೇವರಿಗೂ ಜೀವನಿಗೂ ಐಕ್ಯವನ್ನ ಪ್ರತಿಪಾದನೆ ಮಾಡುವಂತಹದ್ದು. ದೇವರಾದ್ರೆ ಏನು, ಜೀವ ಯಾರಾದ್ರೆ ಏನು ಅಂತ. ಜೀವವೇ ದೇವ ಆಗ್ತಾನೆ ಅನ್ನುವ ಒಂದು ವಾದ. ಕಂಡವರನ್ನೆಲ್ಲ ದೇವರು ಅಂತ ತಿಳಿಯುವಂತಹದ್ದು ಇವತ್ತು ನಡೀತಾ ಉಂಟು ತುಂಬಾ ಶಾಸ್ತ್ರ. ಈ ಒಂದು ಶಾಸ್ತ್ರ ಯಾವುದನ್ನ ತುಂಬಾ ನಿಷೇಧ ಮಾಡಿದೆ, ಲೋಕದಲ್ಲಿ ಅದನ್ನೆಲ್ಲ ಮಾಡುತ್ತಾರೆ ಜನ. ಕಂಡವರನ್ನೆಲ್ಲ ಅದು ಯಾರ್ಯಾರನ್ನೂ ಹೋಗಿ ದೇವರು ಅಂತ ಕರೆಯುವಂತಹದ್ದು. ಎಂದು ಜೀವ ದೇವ ಆಗಲಾರ. ದೇವರು ಅನ್ನುವ ತತ್ವವೇ ಬೇರೆ. ಅದು ಯಾರ್ಯಾರನ್ನು ಸಿನಿಮಾ ಆಕ್ಟರ್ಗಳನ್ನ, ಕ್ರಿಕೆಟ್ ಪ್ಲೇಯರ್ಗಳನ್ನ, ಅಥವಾ ತಮಗೆ ಬೇಕಾದವರನ್ನೆಲ್ಲ, ತನಗೆ ಉಪಕಾರ ಮಾಡಿದವರನ್ನೆಲ್ಲ ದೇವರು ಅಂತ ಕರೀಲಿಕ್ಕಿಲ್ಲ. ಅವರಿಗೆಲ್ಲ ಅಂದ್ರೆ ಜೀವನಿಗೂ ದೇವರಿಗೂ ಐಕ್ಯವನ್ನ, ಸಾಮ್ಯವನ್ನ, ಒಂದೇ ಅಂತ ಹೇಳುವಂತಹದ್ದು, ಅಥವಾ ಸಾಮ್ಯ, ಎರಡು ಇಬ್ಬರು ಸಮಾನ ಅಂತ ಹೇಳುವಂತಹದ್ದು. ಈಗ ಯಾರಿದನ್ನೆಲ್ಲ ಮಾಡುತ್ತಾರೆ ಅವರಿಗೆ ಸಿಗುವಂತಹ ನರಕಗಳು ತಾಮಿಸ್ರ, ಅಂಧತಾಮಿಸ್ರ ಮುಂತಾಗಿರತಕ್ಕಂತಹ ನರಕಗಳು. ಇನ್ನು ರೌರವ, ಮಹಾರೌರವಾದಿ ನರಕಗಳೆಲ್ಲ ಇದ್ದಾವೆ. ಇವು ಕೂಡ ತುಂಬಾ ಉಗ್ರವಾಗಿರತಕ್ಕಂಥದ್ದೇನೆ. ಯಾರು ಭಗವಂತನ ಪೂಜೆಯನ್ನು ಬಿಟ್ಟು, ಅಂದರೆ ಶಾಲಿಗ್ರಾಮಗಳ ಅರ್ಚನೆಯನ್ನ ಯಾರು ತ್ಯಾಗ ಮಾಡಿರ್ತಾರೆ,
ಕೇವಲ ಕುಟುಂಬ ಪೋಷಣೆಯಲ್ಲೇ ಆಸಕ್ತರಾಗಿ ಅಧರ್ಮವನ್ನು ಯಾರು ಆಚರಣೆಯನ್ನು ಮಾಡುತ್ತಾರೆ ಅಂಥವರಿಗೆಲ್ಲ ಸಿಗುವಂತಹ ನರಕಗಳಿವೆ. ಅಂದರೆ ಧರ್ಮವನ್ನು ಬಿಟ್ಟು ತನ್ನ ಸ್ವಾರ್ಥದಲ್ಲಿಯೇ ಯಾವ ವ್ಯಕ್ತಿ ನಿರತನಾಗಿರ್ತಾನೆ ಅಂಥವನಿಗೆ ಸಿಗುವಂತಹ ನರಕ ಇದು, ತಾಮಿಸ್ರಾದಿ ನರಕಗಳು. ಅಲ್ಲಿ ಭುಂತೆ ನರೋವ ನಾರೀವ ಮಿಥಸ್ ಸಂಜೇನ ನಿರ್ಮಿತಾಹ ಅಂತ ಹೇಳುತ್ತಾರೆ. ಅಂಥ ನರಕದಲ್ಲಿ ಎಲ್ಲ ಜೀವರಾಶಿಗಳು, ಇನ್ನು ಯಾರಾದರೆ ಕಾಮುಕತನದಿಂದ ಪರಸ್ತ್ರೀ ಗಮನ ಅಥವಾ ಪರಪುರುಷ ಗಮನ ಇವುಗಳನ್ನು ಮಾಡಿರ್ತಾರೆ, ಅಂಥವರಿಗೆ ಈ ತರಹದ ರೌರವ ಮಹಾರೌರವಾದಿ ನರಕಗಳೆಲ್ಲ ಆಗ್ತಾವೆ ಅಂತ ತಿಳಿಸಿಕೊಡುತ್ತಾರೆ. ಹೇಗೆ ಇಲ್ಲಿ ದುಷ್ಟವಾಗಿರತಕ್ಕಂತಹ ಕರ್ಮಗಳನ್ನು ಮಾಡಿರ್ತಾನೆ, ಅದು ತಕ್ಕಂತೆ ಅಲ್ಲಿಯೂ ಕೂಡ ಅಂತಹ ಪಾಪಗಳನ್ನು ಮಾಡಿದವರಿಗೆ ಒಬ್ಬ ವ್ಯಕ್ತಿ ಇಲ್ಲಿ ಪರಸ್ತ್ರೀ ಗಮನ ಮಾಡಿದ್ದಾನೆ ಅಂತಾದರೆ ಅಲ್ಲಿಯೂ ಒಂದು ಕಬ್ಬಿಣದ ಒಂದು ಸ್ತ್ರೀಯ ಗೊಂಬೆಯನ್ನು ಇಟ್ಟಿರ್ತಾರೆ, ಅದಕ್ಕೆ ಕೆಳಗಡೆ ಬೆಂಕಿ ಹಾಕಿರ್ತಾರೆ. ಚೆನ್ನಾಗಿ ಕಾದು ಕಾದು ಕಾದು, ಹೇಗೆ ವೆಲ್ಡಿಂಗ್ ಶಾಪ್ ಅಲ್ಲಿ ನೋಡುತ್ತೇವೆ ಚೆನ್ನಾಗಿ ಕೆಂಪಗಿರ್ತದೆ, ಅಂತಹ ಆ ಒಂದು ಕಬ್ಬಿಣದ ಆ ಶಿಲೆಗೆ ಜನ ಹೋಗಿ ಇವರನ್ನು ತಬ್ಬಿಕೊಳ್ಳುವಂತೆ ಮಾಡುತ್ತಾರಂತೆ. ಅದರಂತೆ ಸ್ತ್ರೀ ಇದ್ದಾಳೆ, ಪರಪುರುಷ ಗಮನ ಮಾಡಿದ್ದಾಳೆ, ಅಲ್ಲಿ ಒಂದು ಪುರುಷನ ಗೊಂಬೆಯನ್ನು ಅದರದ್ದೇ ಆದ ಕಬ್ಬಿಣದ ಗೊಂಬೆಯನ್ನು ಇಟ್ಟಿರ್ತಾರೆ. ಈ ತರಹ ರೌರವಾದಿ ನರಕಗಳು ಅದು ತುಂಬಾ ಭಯಾನಕ. ಅಲ್ಲಿಯ ಶಿಕ್ಷೆಗಳಂತೂ ವರ್ಣನೆ ಮಾಡುವುದೇ ಕಷ್ಟ, ಅಷ್ಟು ಭಯಾನಕ ಇದ್ದಾರೆ ಎಲ್ಲ. ಹೀಗೆ ಏವಂ ಕುಟುಂಬಂ ಬಿಭ್ರಾಣ ಉದರಂ ಧರ ಏವವ, ಯಾರಾದರೆ ಸಾಧನೆಯನ್ನ ಬಿಟ್ಟು ಅಂದರೆ ಪರಲೋಕಕ್ಕೆ ಕಿಂಚಿತ್ತಾದರೂ ಸಾಧನೆಯನ್ನ ಮಾಡಿಕೊಳ್ಳದೆ ಸ್ವಾರ್ಥಪರನಾಗಿ ಜೀವನವನ್ನ ಮಾಡುತ್ತಾನೆ, ಅಂಥವನಿಗೆ ಈ ತರಹದ ನರಕಗಳಾಗ್ತಾವೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಕೇವಲ ತನ್ನ ಒಂದು ಜಿಹ್ವಾ ಚಾಪಲ್ಯಕ್ಕೆ ಒಳಗಾಗಿ ಅಭಕ್ಷ್ಯ ಭಕ್ಷಣವನ್ನು ಮಾಡುವಂತಹದ್ದು, ಅಂದರೆ ತಿನ್ನಬಾರದನ್ನು ತಿನ್ನುವಂತಹದ್ದು, ಅಥವಾ ಯಾವುದೋ ಈ ಮಾಂಸ ಭಕ್ಷಣವನ್ನು ಮಾಡುವಂತಹದ್ದು, ಮದ್ಯಪಾನ, ಮಾಂಸ ಭಕ್ಷಣ, ಇವುಗಳಿಗೂ ಅಷ್ಟೇ ಅಂಥದ್ದೇ ಒಂದು ಶಿಕ್ಷೆಯನ್ನು ಹೇಳಿದ್ದಾರೆ ಶಾಸ್ತ್ರಕಾರರು. ಯಾವ ವ್ಯಕ್ತಿ ಇಲ್ಲಿ ಮಾಂಸ ತಿನ್ನಬೇಕು ಅಂತ ಪಶುವನ್ನು ಹಿಂಸೆ ಮಾಡಿರ್ತಾನೆ, ಯಾವುದೋ ಪಶುವನ್ನು ತಂದು ಅದನ್ನು ಕೊಂದು ಅದರ ಮಾಂಸವನ್ನು ಬೇಯಿಸಿಕೊಂಡು ತಿಂದಿರ್ತಾನೆ, ಅವನಿಗೂ ಅಂಥದ್ದ ಒಂದು ನರಕಗಳಿದ್ದಾವೆ. ಅಲ್ಲಿಯೂ ಯಾವಂತಿ ಪಶು ರೋಮಾಣಿ ತಾವದ್ವರ್ಷ ಸಹಸ್ರಾಣಿ ಅಂತ ಹೇಳುತ್ತಾರೆ. ಅಲ್ಲಿಯೂ ಕುದಿಯುವಂತಹ ಎಣ್ಣೆಯಲ್ಲಿ ಹಾಕಿ ಇವನನ್ನ ಕಡುವು ಕರೆದ ಹಾಗೆ ಈ ವ್ಯಕ್ತಿಯನ್ನು ಕರೀತಾರೆ. ಹಾಕಿ ಎಷ್ಟು ಕಾಲ ಅಂದ್ರೆ ಯಾವ ಪಶುವನ್ನು ಕೊಂದಿರ್ತಾನೆ ಅದರ ಮೈ ಮೇಲೆ ಎಷ್ಟು ರೋಮಗಳಿದ್ದಾವೆ ಇಂಟು 1000 ಹಾಕೊಳ್ಳಿ, ಅಷ್ಟು ವರ್ಷಗಳ ಕಾಲ ಆ ವ್ಯಕ್ತಿಯನ್ನ ಅಲ್ಲಿ ತುಂಬಿಪಾಕಾದಿ ನರಕಗಳಲ್ಲಿ ಹಾಕ್ತಾರೆ. ಈ ರೀತಿ ಏಕಃ ಪ್ರಪದ್ಯತೆ ಧ್ವಾಂತಂ ಹಿತ್ವೇದಂ ಸ್ವಂ ಕಲೇವರ, ಜೀವ ಮಾಡಿರುವ ಪ್ರತಿಯೊಂದು ತಪ್ಪಿಯೂ ಕೂಡ ಅಲ್ಲಿ ಲೆಕ್ಕಾಚಾರ ಇದ್ದೇ ಇರುತ್ತದೆ. ಇಲ್ಲಿ ಲೋಕದಲ್ಲಿ ಅದು ನಾವು ಗುರುತು ಹಿಡಿಯಬಹುದು ಅಥವಾ ಗುರುತು ಹಿಡಿಯದೇ ಇರಬಹುದು ಪಾಪಗಳನ್ನ, ಅಥವಾ ನಾವು ಮಾಡಿ ಕೆಲವೊಮ್ಮೆ ನಾವೇ ಅದನ್ನು ಮರೆತಿರಬಹುದು. ಅಂದರೆ ಪ್ರತಿಯೊಂದು ಕೂಡ ಅಲ್ಲಿ ಯಮಲೋಕದಲ್ಲಿ ದಾಖಲಾಗೇ ಇರುತ್ತದೆ, ಪ್ರತಿಯೊಂದಕ್ಕೂ ಅಲ್ಲಿ ಶಿಕ್ಷೆ ಅನ್ನುವಂಥದ್ದು ಇದ್ದೇ ಇರ್ತದೆ. ಅದಕ್ಕೆ ಶಾಸ್ತ್ರಕಾರರು ಹೇಳ್ತಾರೆ, ಏಕಃ ಪ್ರಪದ್ಯತೆ, ಜೀವ ತಾನು ಏನಿಲ್ಲೆಲ್ಲ ಕರ್ಮಗಳನ್ನು ಮಾಡಿರ್ತಾನೆ, ಮುಂದೆ ಈ ಶರೀರವನ್ನು ಬಿಟ್ಟು ಆ ಒಂದು ಕತ್ತಲೆಯ ದಾರಿಯಲ್ಲಿ ಒಬ್ಬನೇ ತಾನು ಸಾಗುವಂಥವನಾಗ್ತಾನಂತೆ. ಅದು ಪಾಪಿಯಾದಂತಹ ಜೀವ. ಪುಣ್ಯಾತ್ಮನಾಗಿದ್ರೆ ಬೆಳಕಿನ ದಾರಿಯಲ್ಲಿ ಪುಣ್ಯ ಲೋಕಗಳಿಗೆ ಹೋಗ್ತಾನೆ, ಇಲ್ಲ ಪಾಪಿಷ್ಠನಾಗಿದ್ದಾನೆ ಎನ್ನುವಾಗ ಇಂತಹ ಒಂದು ಕತ್ತಲೆಯ ಒಂದು ಹಾದಿಯಲ್ಲಿ ಒಬ್ಬನೇ ಪ್ರಯಾಣವನ್ನು ಮಾಡುವಂಥವನಾಗ್ತಾನೆ. ಹೋಗುವಾಗ ಒಂದಷ್ಟು ಬುತ್ತಿಯನ್ನು ಕಟ್ಟಿಕೊಂಡು ತಗೊಂಡೋಗಿರ್ತಾನಂತೆ. ಹಿಂದೆ ಎಲ್ಲ ಇತ್ತು ಬುತ್ತಿ ಕಟ್ಟೋದು ಅಂತ ಹೇಳಿ, ಎಲ್ಲಿಯಾದರೂ ದೂರ ಪ್ರಯಾಣ ಮಾಡುವಾಗ ಒಂದಷ್ಟು ಪದಾರ್ಥ, ಅವಲಕ್ಕಿಯೋ ಮೊಸರನ್ನವೋ ಅಂಥದ್ದೆಲ್ಲ ಒಂದಿಷ್ಟು ಬುತ್ತಿ ಕಟ್ಟಿಕೊಂಡು ತಗೊಂಡು ಹೋಗ್ತಾ ಇದ್ರು, ಮಾರ್ಗ ಮಧ್ಯದಲ್ಲಿ ತಿನ್ಲಿಕ್ಕಿರಲಿ ಅಂತ. ಇವತ್ತೆಲ್ಲ ಅದು ಹೋಗಿದೆ, ಕಂಡಲ್ಲೆಲ್ಲ ಹೋಟೆಲ್ಗಳು, ಡಾಬಾಗಳು ಕಂಡದ್ದೆಲ್ಲ ಸಿಗ್ತಾವೆ, ಎಲ್ಲೆಲ್ಲಿಯೋ ತಿಂದುಕೊಂಡು ಹೋಗ್ತಾರೆ ಅಂತ. ಹಿಂದೆ ಎಲ್ಲ ತಗೊಂಡು ಹೋಗುವಂತಹ ಒಂದು ಕ್ರಮ ಇತ್ತಂತೆ. ಈ ಮನುಷ್ಯ ಅವನು ಯಮ ಮಾರ್ಗದಲ್ಲಿ ಹೋಗುವಾಗ ಒಂದಷ್ಟು ಇಲ್ಲಿಂದಲೇ ಬುತ್ತಿ ಕಟ್ಟಿಕೊಂಡು ತಗೊಂಡು ಹೋಗಿರ್ತಾನೆ.
ಏನದು ಅಂದ್ರೆ ಕುಶಲ ಇತರ ಪಾಥೇಯ. ಇಲ್ಲಿ ಪಾಪವನ್ನೇ ಅವನು ಮೂಟೆ ಕಟ್ಟಿಕೊಂಡು ತಗೊಂಡೋಗಿದ್ದಾನೆ, ಅದನ್ನೇ ಉಣ್ಬೇಕಷ್ಟೇ. ಏನ್ ತಗೊಂಡೋಗಿರ್ತಾನೆ ತಿನ್ಬೇಕಲ್ವ, ಬೇರೆ ಏನು ತಿನ್ಲಿಕ್ಕೆ ಬರುವುದಿಲ್ಲ. ಇಲ್ಲಿ ಪಾಪವನ್ನೇ ಕಟ್ಟಿಕೊಂಡು ತಗೊಂಡೋಗಿದ್ದಾನೆ, ಯಮ ಮಾರ್ಗದಲ್ಲಿ ಅದರ ಫಲವಾಗಿ ದುಃಖಗಳನ್ನೇ ಅವನು ಅನುಭವಿಸಿಕೊಂಡು ಹೋಗಬೇಕಾಗತ್ತೆ. ಯಮ ಮಾರ್ಗದಲ್ಲಿರ್ಬೋದು ಅಥವಾ ನರಕಗಳಲ್ಲಿರ್ಬೋದು. ಅಥವಾ ಪುಣ್ಯವನ್ನು ತಗೊಂಡೋಗಿದ್ದಾನೆ, ಅದರಿಂದ ಒಳ್ಳೆಯ ದಾರಿಯಲ್ಲಿ ಸಾಕ್ತಾನೆ, ಆ ಸುಖವನ್ನು ತಾನು ಅಲ್ಲಿ ಅನುಭವಿಸ್ತಾ ಹೋಗ್ತಾನೆ. ಹಾಗಾಗಿ ಏನು ತಗೊಂಡೋಗಿರ್ತಾನೆ ಅದನ್ನೇ ಅಲ್ಲಿ ಉಣ್ಣಬೇಕಾಗತ್ತೆ ಅಂತ ಅರ್ಥ. ದೈವೇನ ಅಸಾಧಿತಂ ತಸ್ಯ ಶವಲೆ ನಿಲಯೇ ಪುಮಾನ್. ದೈವ ಯೋಗದಂತೆ ನಾನಾ ಬಗೆಯಾದಂತಹ ಆ ಪಾಪಗಳಿಂದ ಅಲ್ಲಿ ನರಕಾದಿಗಳಲ್ಲಿ ಇಷ್ಟೆಲ್ಲ ಯಾತನೆಗಳನ್ನ ತಾನು ಅನುಭವಿಸಿ ಅದರ ಒಂದು ಹಂತಕ್ಕೆ ಆ ಯಾತನೆಗಳು ಮುಗಿದ ನಂತರದಲ್ಲಿ ಪುನಃ ಇಲ್ಲಿ ಅವನು ಬರತಕ್ಕಂಥವನಾಗ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳುವಾಗ ಗರುಡ ದೇವರು ಕೇಳುತ್ತಾರೆ, ಒಬ್ಬ ವ್ಯಕ್ತಿ ಅವನು ಯಾವ ಪಾಪಗಳನ್ನ ಮಾಡಿದಾಗ ಈ ಒಂದು ಮಾರ್ಗದಲ್ಲಿ ಹೋಗ್ತಾನೆ, ಯಮ ಮಾರ್ಗ ಇರಬಹುದು ಅಥವಾ ವೈತರಣಿ ಇರಬಹುದು ಅಥವಾ ಆ ನರಕಗಳಿರಬಹುದು, ಯಾವ್ಯಾವ ಪಾಪಗಳನ್ನ ಮಾಡಿದಾಗ ಅವ ಇದರಲ್ಲಿ ಬೀಳುತ್ತಾನೆ ಅಂತ ಪ್ರಶ್ನೆ ಮಾಡಿದಾಗ ಭಗವಂತ ಅದಕ್ಕೆ ಉತ್ತರವನ್ನು ಕೊಡುತ್ತಾ, ಬ್ರಹ್ಮಜ್ಞಾಶ್ಚ ಸುರಾಪಾಶ್ಚ ದೋಢ್ನಾವ ಬಾಲಘಾತಕಾಹ ಅಂತ ಒಂದು ದೊಡ್ಡ ಲಿಸ್ಟ್ ಕೊಟ್ಟಿದ್ದಾನೆ ದೇವರು. ಪಾಪಗಳದ್ದೇ ಒಂದು ದೊಡ್ಡ ಪಟ್ಟಿ. ಅದರಲ್ಲಿ ಕೆಲವೊಂದನ್ನಷ್ಟೇ ಇಲ್ಲಿ ಉಲ್ಲೇಖ ಮಾಡುತ್ತೇನೆ. ಒಂದು, ಪ್ರಧಾನವಾಗಿ ಪಾಪಗಳಲ್ಲಿ ತುಂಬಾ ವಿಭಾಗ ಮಾಡಿದ್ದಾರೆ, ಅದರಲ್ಲಿ ತಾರತಮ್ಯ ಉಂಟು. ಪಾಪಗಳಲ್ಲಿಯೂ ಮಹಾಪಾತಕಗಳು ಅಂತ ಬೇರೆ, ಅಲ್ಪ ಪಾತಕಗಳು ಬೇರೆ, ಕ್ಷುದ್ರ ಪಾತಕಗಳು ಬೇರೆ, ಉಪಪಾತಕಗಳು ಬೇರೆ. ಅಂದ್ರೆ ತುಂಬಾ ದೊಡ್ಡ ತಪ್ಪುಗಳು, ಅದಕ್ಕೆ ದೊಡ್ಡ ಮಟ್ಟಿನ ಶಿಕ್ಷೆ. ಇನ್ನು ಸ್ವಲ್ಪ ಕೆಲವೊಂದು ಇನ್ನು ಸ್ವಲ್ಪ ಕಮ್ಮಿ ಮಟ್ಟದ ತಪ್ಪುಗಳಿರುತ್ತವೆ. ಈ ರೀತಿಯಲ್ಲಿ ಅಂತಹ ಪಾಪಗಳಲ್ಲಿಯೇ ತುಂಬಾ ದೊಡ್ಡ ಮಟ್ಟದ ತಪ್ಪುಗಳು ಅಂತ ಹೇಳುವಂತಹದ್ದು ಶಾಸ್ತ್ರಕಾರರು 5 ಲೆಕ್ಕ ಹಾಕಿದ್ದಾರೆ. ಒಂದು ಬ್ರಹ್ಮಹತ್ಯ ಅಂತ ಹೇಳಿ, ಅಂದ್ರೆ ಬ್ರಹ್ಮ ಅಂತಂದ್ರೆ ಬ್ರಾಹ್ಮಣ, ಅವರನ್ನ ಕೊಲ್ಲತಕ್ಕಂತಹದ್ದು ಅಥವಾ ಅವರ ನಿಂದಾದಿಗಳನ್ನ ಮಾಡಿ ಅವರಿಗೆ ಮನಸ್ಸಿಗೆ ಬೇಜಾರನ್ನು ತಂದುಕೊಡುವಂತಹದ್ದು, ಇದಕ್ಕೆ ಬ್ರಹ್ಮಹತ್ಯ ಅಂತ ಕರೀತಾರೆ. ಈ ಬ್ರಹ್ಮಹತ್ಯೆಗೆ ಸಮಾನವಾಗಿರತಕ್ಕಂತಹ ಪಾಪಗಳು ಕೆಲವು, ಅಂದ್ರೆ ಬ್ರಾಹ್ಮಣರ ನಿಂದಾದಿಗಳನ್ನು ಮಾಡುವುದು, ಅವರಿಗೆ ಪಾದದಿಂದ ಹೊಡೆಯುವಂತಹದ್ದು ಇತ್ಯಾದಿ ಎಲ್ಲ ಅವರಿಗೆ ತೊಂದರೆ ಉಂಟು ಮಾಡುವಂತಹ ಕೆಲಸಗಳು, ಅದೆಲ್ಲ ಬ್ರಹ್ಮಹತ್ಯೆಗೆ ಸಮಾನ ಅಂತ ಕರೀತಾರೆ. ಹೀಗೆ ಬ್ರಹ್ಮಹತ್ಯಾ ಪಾತಕವನ್ನು ಯಾವ ವ್ಯಕ್ತಿ ಮಾಡಿರುತ್ತಾನೆ, ಅಥವಾ ಬ್ರಹ್ಮಹತ್ಯ ಅಂತಂದ್ರೆ ಒಂದು ರೀತಿಯಲ್ಲಿ ಮಧ್ವಾಚಾರ್ಯರು ನಿರ್ಣಯ ಕೊಡುವಂತೆ ನಾಸ್ತಿಕ್ಯವಾದ, ಯಾರು ದೇವರೇ ಇಲ್ಲ ಅಂತ ಹೇಳಿಬಿಡುತ್ತಾನೆ ಅಂತವನು ಬ್ರಹ್ಮಹತ್ಯೆ ಮಾಡಿದಷ್ಟೇ ಪಾಪ, ಇದ್ದ ದೇವರನ್ನ ಇಲ್ಲ ಇಲ್ಲ ಅಂತ ಮಾಡಿರುವಂತಹದ್ದು. ಈ ರೀತಿ ಭಗವಂತನನ್ನೇ ಅಲ್ಲಗಳೆಯುವಂತಹ ಒಂದು ಪ್ರವೃತ್ತಿ, ಅದು ಬ್ರಹ್ಮಹತ್ಯ. ಮತ್ತೊಂದು ಸುರಾಪಾನ ಅಂತ, ಅಂದ್ರೆ ಮದ್ಯಪಾನವನ್ನ ಮಾಡತಕ್ಕಂತಹದ್ದು. ಇನ್ನು ಸುರಾಪಾನ ಅನ್ನುವುದಕ್ಕೆ ಶ್ರೀಮದಾಚಾರ್ಯರು ಇನ್ನೊಂದು ಅರ್ಥ ಕೊಡ್ತಾರೆ. ಸುರಾಪಾನ ಅಂದ್ರೆ ಭಗವಂತನಲ್ಲಿರುವ ಗುಣಗಳನ್ನ ನಮ್ಮಲ್ಲಿವೆ ಅಂತ ಚಿಂತನೆ ಮಾಡತಕ್ಕಂಥದ್ದು. ನಾನು ಸ್ವತಂತ್ರ, ನಾನು ಸರ್ವೋತ್ತಮ, ನಾನೇ ಕರ್ತೃ, ಎಲ್ಲ ನಾನೇ ಮಾಡುವವ, ಹೀಗೆ ದೇವರಲ್ಲಿರೋ ಗುಣಗಳನ್ನ ನಮ್ಮಲ್ಲಿ ನಾವು ಆರೋಪ ಮಾಡಿಕೊಳ್ಳುವಂತಹದ್ದೇನಿದೆ, ಅಂದ್ರೆ ಇಲ್ಲದನ್ನ ಹೇಳಿಕೊಳ್ಳುವಂತಹದ್ದು, ಅದಕ್ಕೆ ಸುರಾಪಾನ ಅಂತ ಕರೀತಾರೆ. ಅದರಂತೆ ಮತ್ತೊಂದು ಗೋಢ್ನಾಹ, ಗೋಹತ್ಯೆ ಮಾಡುವಂತಹದ್ದು. ಇನ್ನು ಅಥವಾ ಗೋವನ್ನ ಪಾದದಿಂದ ಸ್ಪರ್ಶ ಮಾಡುವಂತಹದ್ದು, ಅದು ಗೋಹತ್ಯೆಗೆ ಸಮಾನ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಅದನ್ನೆಲ್ಲ ದೇವರಲ್ಲಿ ಲೆಕ್ಕಾಚಾರ ಕೊಡ್ತಾನೆ. ಇನ್ನು ಪಂಚಮಹಾಪಾತಕಗಳು ಅಂತನ್ನುವಾಗ ಬ್ರಹ್ಮಹತ್ಯ, ಸುರಾಪಾನ, ಮೂರನೆಯದ್ದು ಸ್ವರ್ಣಸ್ಥೇಯ ಅಂತ, ಅಂದ್ರೆ ಸ್ವರ್ಣ ಭಂಡಾರವನ್ನ ಅಂತಹ ಸಂಪತ್ತನ್ನ ಕದೆಯುವಂತಹದ್ದು ಸ್ವರ್ಣಸ್ಥೇಯ. 4ನೇದಾಗಿ ವೃಷಲೀಗಮನ ಅನ್ನುವಂಥದ್ದು ಇನ್ನೊಂದು ಪಾಪ. ವೃಷಲೀಗಮನ ಅಂತಂದ್ರೆ ಶೂದ್ರ ಸ್ತ್ರೀಯನ್ನ ಗಮನ ಮಾಡತಕ್ಕಂಥದ್ದು, ಅಥವಾ ವೃಷಲಿ, ಅದಕ್ಕೆ ಶಾಸ್ತ್ರಕಾರ ತುಂಬಾ ಅರ್ಥ ನಿರೂಪಣೆ ಕೊಟ್ಟಿದ್ದಾರೆ, ಅದು ಮುಂದೆ ಮತ್ತೆ ನೋಡುವ. ಅಂತೂ ವೃಷಲೀಗಮನ, ಇನ್ನೊಂದು ಮೈಥುನ ಸಂಗಮ ಅಂತ ಹೇಳಿ. ಅಂದ್ರೆ ಇಂತಹ 5ನೆಯ ತಪ್ಪು ಯಾವುದು ಅಂದ್ರೆ ಈ ತಪ್ಪುಗಳು ಮಾಡಿದವರ ಸಹವಾಸ ಮಾಡುವುದು, ಅದು 5ನೆಯ ತಪ್ಪು ಅಂತ ಲೆಕ್ಕ ಹಾಕಿದ್ದಾರೆ.
ಇವ ಯಾವ ತಪ್ಪು ಮಾಡಬೇಕಾಗಿಲ್ಲ, ಮಾಡಿದವರ ಸಹವಾಸ ಮಾಡಿಬಿಟ್ರೆ ಸಾಕು, ಅವನಿಗೆ ಎಷ್ಟೇ ಪಾಪ ಸಮಾನ, ಅವನಿಗೆ ಶೇರ್ ಒಂದೇ ಶೇರ್ ಹೋಗ್ತದೆ ಅವರಿಗೂ ಸಹ. ಈ ರೀತಿಯಲ್ಲಿ ಅಂತಹ ಪಂಚಮಹಾಪಾತಕಗಳನ್ನು ಮಾಡುವಂತಹದ್ದು ಇನ್ನಿತ್ತು. ಅಥವಾ ಗೋಹತ್ಯ, ಶಿಶು ಹತ್ಯ, ಸ್ತ್ರೀ ಹತ್ಯ ಇತ್ಯಾದಿ, ಅಥವಾ ಗರ್ಭಪಾತ, ಗರ್ಭದಲ್ಲಿಯೇ ಆ ಶಿಶುವನ್ನು ಕೊಂದಾಟುವಂತಹದ್ದು. ಈ ರೀತಿ ನಾನಾ ಬಗೆಯಾಗಿರತಕ್ಕಂತಹ ಪ್ರಚ್ಛನ್ನ ಪಾಪಗಳು ಅಂತ, ಅಂದ್ರೆ ತುಂಬಾ ಉಗ್ರವಾದ ಅತಿಯಾದ ಪಾಪಗಳಿವೆಲ್ಲವೂ ಕೂಡ. ಇನ್ನು ಯಾರಾದರೆ ದೇವರ ದ್ರವ್ಯವನ್ನ, ದ್ರವ್ಯ ಅಂದ್ರೆ ದುಡ್ಡು, ದೇವತಾ ದ್ರವ್ಯವನ್ನ ಅಪಹಾರ ಮಾಡುತ್ತಾರೆ. ದೇವರ ಹೆಸರು ಹೇಳಿಕೊಂಡು ಎಲ್ಲ ಕಡೆ ಕಲೆಕ್ಷನ್ ಮಾಡುವುದು, ತಾನೇ ತಿಂದಾಕುವುದು. ಈ ರೀತಿ ಒಂದು ದೇವಸ್ಥಾನ ಅಂತ ಇಟ್ಟು ಅದರಿಂದ ತಾನು ದುಡ್ಡು ಮಾಡುವಂತಹದ್ದು. ಹೀಗೆಲ್ಲ ಒಟ್ಟು ದೇವತಾ ದ್ರವ್ಯವನ್ನ ತಾನು ತನ್ನ ಸ್ವಂತಕ್ಕಾಗಿ ವಿನಿಯೋಗವನ್ನ ಮಾಡಿಕೊಳ್ಳುವಂತಹ ಒಂದು ಪ್ರವೃತ್ತಿ, ಇದು ದೇವದ್ರವ್ಯ ಅಪಹರಣ ಅಂತ ಹೇಳ್ತಾರೆ. ಅಥವಾ ಗುರುದ್ರವ್ಯ ಅಪಹರಣ, ದೊಡ್ಡವರು ಗುರುಗಳ ದುಡ್ಡನ್ನು ತಿನ್ನುವಂತಹದ್ದು. ಅಥವಾ ಬ್ರಾಹ್ಮಣರ ಅಥವಾ ಸ್ತ್ರೀಯ, ಬಾಲಕರು ಯಾರೇ ಇರಬಹುದು, ಒಟ್ಟು ಪರದ್ರವ್ಯ ಅಪಹರಣ ಅನ್ನುವುದೇ ಒಂದು ಮಹಾಪಾಪ. ಅದರಲ್ಲಿಯೂ ಉತ್ತಮರಿಗೆ ಮಾಡಿದಾಗ ಇನ್ನಷ್ಟು ಹೆಚ್ಚಿನ ಪಾಪ ಅಂತ ಅರ್ಥ ಆಗುತ್ತೆ. ಇನ್ನು ಇಂಥ ಪಾಪಗಳನ್ನು ಯಾರು ಮಾಡಿರುತ್ತಾರೆ ಇವರೆಲ್ಲ ಈ ನರಕಗಳಲ್ಲಿ ಬೀಳ್ತಾರೆ. ಅಥವಾ ಯಾರಾದರೆ ಋಣ ಅಂದ್ರೆ ಸಾಲ ಮಾಡಿರ್ತಾರೆ, ಪುನಃ ವಾಪಸ್ ತೀರಿಸೋದೇ ಇಲ್ಲ. ಸಾಲ ತಗೊಳ್ಳುವಾಗ ಬೇಕಾದಷ್ಟು ಲಕ್ಷಗಟ್ಟಲೆ ತಗೊಂಡ್ಬಿಟ್ಟಿರ್ತಾರೆ, ಮತ್ತೆ ಕೊಡುವುದೇ ಇಲ್ಲ ಮತ್ತೆ ವಾಪಸ್. ಆ ರೀತಿ ಏವೈ ನ್ಯಾಸಾಪಹಾರಕಾಹ, ಸಾಲ ತೆಗೆದುಕೊಂಡು ಯಾರು ಕೊಡುವುದಿಲ್ಲವೋ, ಅಥವಾ ಕೊಟ್ಟರು ಸಹ ಒಂದು ಸ್ವಲ್ಪ ತೆಗೆದಿಟ್ಟುಕೊಂಡು ಕೊಡುವಂಥವ್ರು, ಪೂರ್ಣ ಸಾಲ ತೀರುವುದು ಜಾಯಮಾನವೇ ಇರುವುದಿಲ್ಲ. ಹಾಗೆ ಕೊಟ್ಟವ ಸತ್ತಿರ್ತಾನೆ, ಹೋದವ ಸತ್ತಿರ್ತಾನೆ, ಸಾಲ ಮಾತ್ರ ಸಾಯುವುದಿಲ್ಲ, ಹಾಗೆ ಇರ್ತದೆ. ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳಿಗೆ ಹೋಗಿರ್ತದೆ. ಆ ರೀತಿಯಲ್ಲಿ ವಿಶ್ವಾಸಘಾತಕಾಯೇಚ, ಮತ್ತೊಬ್ಬರ ವಿಶ್ವಾಸವನ್ನೇ ಹಾಳು ಮಾಡತಕ್ಕಂಥವರು, ಮತ್ತೊಬ್ಬರಿಗೆ ವಿಷ ಹಾಕಿ ಸಾಯಿಸುವಂಥವರು, ಈ ರೀತಿಯಾದ ಪಾಪಗಳನ್ನು ಯಾರು ಮಾಡಿರ್ತಾರೆ ಇವರೆಲ್ಲ ನರಕಗಾಮಿಗಳಾಗ್ತಾರೆ. ಹಾಗೆ ಮತ್ತೊಬ್ಬ ವ್ಯಕ್ತಿಯಲ್ಲಿ ಯಾರಾದರೆ ನಿರಂತರ ದೋಷವನ್ನೇ ಎಣಿಸ್ತಾ ಇರ್ತಾನೆ, ಅಂದ್ರೆ ಅವರಲ್ಲಿ ಬೇಕಾದಷ್ಟು ಗುಣಗಳಿರ್ತವೆ, ಗುಣವನ್ನ ನೋಡುವುದಿಲ್ಲ, ಕೇವಲ ದೋಷವನ್ನೇ ಹುಡುಕಾಡುವಂತಹ ಒಂದು ಪ್ರವೃತ್ತಿ. ಅವರಲ್ಲಿ ಏನು ತಪ್ಪಿದೆ, ಏನು ಲೋಪ ಇದೆ ಅದನ್ನ ಮಾತ್ರ ಹೈಲೈಟ್ ಮಾಡುವಂತಹದ್ದು, ದೊಡ್ಡದು ಮಾಡಿ. ಹೀಗೆ ಏರುಣಂ ನ ಪ್ರಯಚ್ಛಂತಿ, ದೋಷಗ್ರಾಹಿ ಗುಣಾಶ್ಲಾಹಿ, ಅಥವಾ ಸದ್ಗುಣವಂತರಾದವರನ್ನು ನೋಡಿದಾಗ ಅವರಲ್ಲಿ ಹೊಟ್ಟೆ ಕಿಚ್ಚು, ಸಹಿಸುವುದಿಲ್ಲ. ಏನಾದರೂ ಮಾಡಿ ಅವರಿಗೆ ಕೆಟ್ಟದು, ಅವರು ಕೆಟ್ಟವರು ಅಂತ ಮಾಡಿಯೇ ಇವರಿಗೆ ಅಂದ್ರೆ ಆ ರೀತಿಯಾದಂತಹ ಒಂದು ಪ್ರವೃತ್ತಿ. ಗುಣವತ್ಸು ಸಮತ್ಸರಾಹ ಅಂತ ಹೇಳುತ್ತಾರೆ, ಮತ್ತೊಬ್ಬರನ್ನ ಕೆಟ್ಟವರು ಅಂತ ಬಿಂಬಿಸುವುದರಲ್ಲೇ ಇವರಿಗೆ ಖುಷಿ. ನೀಚಾನುರಾಗಿಣಃ, ಇನ್ನು ಯಾರು ನೀಚರಾದವರಲ್ಲಿಯೇ ತುಂಬಾ ಅನುರಾಗವನ್ನ ಮಾಡತಕ್ಕಂಥವ್ರು, ಯಾರು ನೀಚರಿರ್ತಾರೆ, ಹರಿದ್ವೇಷಿಗಳಿರ್ತಾರೆ, ಅವರನ್ನು ಕಂಡ್ರೆ ಭಾರಿ ಪ್ರೀತಿ, ಇಟಾದವರ ಮೇಲೆ ಪ್ರೀತಿ ಸ್ನೇಹ ಮಾಡುವುದಿಲ್ಲ. ಯಾರಲ್ಲಿ ಮಾಡಬಾರದೋ ಅವರಲ್ಲಿ ಭಾರಿ ಅನುರಾಗ ಮಾಡ್ತಾ ಇರ್ತಾರೆ. ಹೀಗೆ ನೀಚರಲ್ಲಿ ಅನುರಾಗವನ್ನ ಮಾಡತಕ್ಕಂಥವರು. ಮೂಢಾಹ, ಹೀಗೆ ಮೂರ್ಖರಾಗಿ ಸತ್ಶಾಸ್ತ್ರಗಳನ್ನ, ಸಜ್ಜನರ ಸಹವಾಸವನ್ನ ಯಾರು ಮಾಡುವುದಿಲ್ಲ, ಸತ್ಶಾಸ್ತ್ರದ ಅಭ್ಯಾಸ ಮಾಡುವುದಿಲ್ಲ ಅಂತವರೆಲ್ಲ ನರಕಗಾಮಿಗಳಾಗ್ತಾರೆ. ಹಾಗೆ ಯಾರಾದರೆ ತೀರ್ಥಕ್ಷೇತ್ರಗಳನ್ನ ಮಲಿನಗೊಳಿಸ್ತಾರೋ, ಅಂದ್ರೆ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಕಂಡ ರೀತಿಯಲ್ಲಿ ಅನ್ಯಾಯ ಮಾಡಿ ಯಾವುದೋ ತಮ್ಮ ಬಟ್ಟೆಗಳನ್ನೆಲ್ಲ ಅಲ್ಲಿ ಹಾಕಿ ಬರುವಂತಹದ್ದು, ಇದೆಲ್ಲ ತುಂಬಾ ಮಾಡ್ತಾರೆ ಜನ. ಇವತ್ತು ಭಾರಿ ನಡೀತದೆ ಇದೆಲ್ಲವೂ ಕೂಡ. ಅದು ಅವ್ರಿಗೆ ಯಾರು ಹೇಳ್ತಾರೋ ಗೊತ್ತಿಲ್ಲ, ಅಂತೂ ನದಿಗಳಿಗೆ ಸರೋವರಗಳಿಗೆ ಹೋದಾಗ ತಮ್ಮ ಹಳೆ ಬಟ್ಟೆ ಎಲ್ಲ ಅಲ್ಲೇ ಬಿಸಾಡಿ ಬರುವಂತಹದ್ದು, ಕೊಳಕನ್ನೆಲ್ಲ ಅಲ್ಲೇ ಬಿಸಾಡಿ ತಿಂದು ಕುಡಿದು ಅಲ್ಲೇ ಎಲ್ಲ ಗಲೀಜು ಮಾಡಿ ಅಲ್ಲಿ ಬಿಸಾಡಿ ಬರುವಂತಹದ್ದು. ಹೀಗೆ ತೀರ್ಥಕ್ಷೇತ್ರಗಳನ್ನ ಮಲಿನಗೊಳಿಸುವವರು ಅಥವಾ ಅದರ ನಿಂದನೆಯನ್ನ ಮಾಡತಕ್ಕಂಥವರು, ಸಜ್ಜನರನ್ನ ನಿಂದೆ ಮಾಡತಕ್ಕಂಥವರು, ಸತ್ಕರ್ಮಗಳನ್ನ ನಿಂದೆ ಮಾಡತಕ್ಕಂಥವರು, ಗುರುಗಳ ನಿಂದೆ, ದೇವತಾ ನಿಂದೆ ಅಥವಾ ಶಾಸ್ತ್ರಗಳ ನಿಂದೆ, ಹೀಗೆ ಇದೆಲ್ಲವನ್ನ ಯಾರು ಮಾಡ್ತಾರೋ ಅವರೆಲ್ಲರೂ ನರಕಗಾಮಿಗಳಾಗ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರೆ ನರಕಕ್ಕೆ ಹೋಗುವಂಥವರಾಗ್ತಾರೆ. ಹಾಗೆ ಇನ್ನು ಕೆಲವರು ಇರ್ತಾರೆ ಹರ್ಷಿತಾಹ, ಯಾರಾದರೂ ಅಳುತ್ತಾ ಇದ್ರೆ ಅವರನ್ನು ನೋಡಿ ಖುಷಿ ಪಡುವಂತಹ ಒಂದು ಪ್ರವೃತ್ತಿ. ಮತ್ತೊಬ್ಬರು ಸಂತೋಷದಲ್ಲಿರುವಾಗ ಇವರಿಗೆ ನೋಡ್ಲಿಕ್ಕೆ ಆಗುವುದಿಲ್ಲ,
ಏನೋ ಒಂದು ಕೆಟ್ಟ ಸುದ್ದಿ ಹೇಳಿ ಅವರ ಕಣ್ಣಲ್ಲಿ ನೀರು ತರಿಸಿಯೇ ಸಿದ್ಧ. ಹಾಗೆ ಹರ್ಷಿತೇ ದುಃಖದಾಯಕ ಅಂತ, ಸಂತೋಷದಲ್ಲಿದ್ರೆ ನೋಡ್ಲಿಕ್ಕಾಗೋದಿಲ್ಲ ಅಂತ. ಬೇಕು ಅಂತ ಕೆಟ್ಟ ವಾರ್ತೆಯನ್ನ ಹೇಳುವಂಥವರು, ಕೆಟ್ಟ ಯೋಚನೆಗಳನ್ನೇ ನಿರಂತರವಾಗಿ ಮನಸ್ಸಿನಲ್ಲಿ ಮಾಡತಕ್ಕಂಥವರು, ಇವರೆಲ್ಲ ನರಕಗಾಮಿಗಳಾಗ್ತಾರೆ. ಹಾಗೆ ಯಾರಾದರೆ ಹಿತಕರವಾದ ಮಾತುಗಳನ್ನ ಎಂದೂ ಕೇಳುವುದಿಲ್ಲವೋ, ಮನೆಯಲ್ಲಿ ತಂದೆ ಅಥವಾ ತಾಯಿ ಅಥವಾ ದೊಡ್ಡವರು ಇರ್ತಾರೆ, ಒಳ್ಳೆ ಮಾತು ಹೇಳಿರ್ತಾರೆ, ಕೂಡಿಸಿಟ್ಟು ನಾಲ್ಕು ಒಳ್ಳೆ ಮಾತು ಹೇಳಿದಾಗ ಅದನ್ನು ಕೇಳುವ ತಾಳ್ಮೆ ಸಹ ಇರುವುದಿಲ್ಲ ಇವತ್ತು ಮಕ್ಕಳಿಗೆ. ಅವರೆಲ್ಲ ನಾವೆಲ್ಲ ಗೊತ್ತುಂಟು ಅಂತ ಹೀಗೆ ನಶೃಣ್ವಂತಿ ಹಿತಂ ವಾಕ್ಯಂ, ಒಳ್ಳೆ ಮಾತು ಹೇಳುವಾಗ ಅದನ್ನ ಕೇಳದೆ, ಅದು ದೊಡ್ಡವರ ಮಾತನ್ನೂ ಕೇಳುವುದಿಲ್ಲ, ತಕ್ಕ ಹಾಗೆ ನಡ್ಕೊಳ್ಳುವುದಿಲ್ಲ. ಶಾಸ್ತ್ರದ ಆದೇಶವನ್ನಂತೂ ಕದಾಪಿನ ಅಂತಾರೆ, ಎಂದೆಂದು ಅದಕ್ಕೆ ಕಿವಿಗೊಟ್ಟವರೇ ಅಲ್ಲ ಇವರು. ಮನೆಯಲ್ಲಿ ಹಿರಿಯರ ಮಾತೇ ಕೇಳದವರು ಶಾಸ್ತ್ರದ ಆದೇಶವನ್ನು ಏನು ಪಾಲನೆ ಮಾಡ್ಲಿಕ್ಕೆ ಸಾಧ್ಯ? ಶಾಸ್ತ್ರ ಹೇಳ್ತದೆ ಇನ್ನು ಮಾಡು, ಹೊತ್ತೊತ್ತಿಯ ಸಂಧ್ಯಾವಂದನೆ ಮಾಡು, ಪೂಜೆ ಮಾಡಿ ಹೇಳ್ತದೆ ಶಾಸ್ತ್ರ. ಅದನ್ನು ಯಾರು ಕೇಳುವವರು? ಅಂದ್ರೆ ಅದಕ್ಕೆ ಎಂದೂ ಗಮನವೇ ಹರಿಸುವುದಿಲ್ಲ, ಅದರ ಬಗ್ಗೆ ಆಸಕ್ತಿಯ ತೋರುವುದಿಲ್ಲ, ಬೇಡ ಅಂತ. ಹೀಗೆ ಯಾರಾದರೆ ಶಾಸ್ತ್ರಗಳ ಆದೇಶವನ್ನ ಮೀರಿ ನಡೆಯುತ್ತಾರೆ ತಮ್ಮ ಮನಸ್ಸಿಗೆ ಬಂದಾಗ, ತಮ್ಮ ಖುಷಿಗೋಸ್ಕರ, ಅವರೆಲ್ಲ ನರಕಗಾಮಿಗಳಾಗ್ತಾರೆ. ಅದರಂತೆ ಆತ್ಮ ಸಂಭಾವಿತಾ, ನಾನೇ ದೊಡ್ಡವ ಅಂತ ಅಹಂಕಾರ, ಸ್ತಬ್ಧ ಪ್ರವೃತ್ತಿ, ಯಾರ ಮಾತು ಕೇಳುವುದಿಲ್ಲ, ನನಗೇ ಎಲ್ಲ ಗೊತ್ತಿದೆ, ನಾನು ಹೇಳಿದ ಹಾಗೆ ಆಗಬೇಕು, ಈ ತರಹದ ಒಂದು ಈ ಬುದ್ಧಿ ಯಾರಲ್ಲಿ ಆದ್ರೆ ಇರುತ್ತೋ ಮೂರ್ಖರಾಗಿರ್ತಾರೆ. ಆದ್ರೆ ನಾನೇ ಭಾರಿ ದೊಡ್ಡ ಪಂಡಿತ, ನನಗೆ ಎಲ್ಲ ಗೊತ್ತಿದೆ ಅಂತ ಅಹಂಕಾರ ಮಾತ್ರ ಇರುತ್ತೆ, ಏನೂ ಗೊತ್ತಿರೋದಿಲ್ಲ ಅವರಿಗೆ, ಆದ್ರೆ ಎಲ್ಲ ಗೊತ್ತಿದೆ ಅನ್ನುವಂತಹ ಅಹಂಕಾರ ಮಾತ್ರ ಇರುತ್ತೆ. ಅಂತಹವರೆಲ್ಲರೂ ನರಕಗಾಮಿಗಳಾಗ್ತಾರೆ. ಹೀಗೆ ಧರ್ಮವನ್ನ ಬಿಟ್ಟಂಥವರು ಇವರೆಲ್ಲ ಯಮದೂತರ ಕೈಯಲ್ಲಿ ಹೊಡೆಸಿಕೊಂಡು ವೈತರಣಿಯಲ್ಲಿ ನಾನಾ ಬಗೆಯ ನರಕಗಳಲ್ಲಿ ಬೀಳುವಂಥವರಾಗ್ತಾರಂತೆ. ಹಾಗೆ ಇನ್ನು ಯಾರಾದರೆ ಮಾತರಂ ಏವ ಮನ್ಯಂತೆ, ತಂದೆ ತಾಯಂದಿರಿಗೆ ಅವಮಾನ ಮಾಡುತ್ತಾರೆ ಅಥವಾ ಅವರಿಗೆ ದ್ರೋಹ ಮಾಡುವಂತ, ಮಾತೃದ್ರೋಹ, ಪಿತೃದ್ರೋಹ, ಗುರುದ್ರೋಹ, ಆಚಾರ್ಯ ದ್ರೋಹ, ಇದೆಲ್ಲ ಬಹಳ ದೊಡ್ಡ ತಪ್ಪುಗಳಿವೆಲ್ಲವೂ ಕೂಡ. ಹೀಗೆ ಪೂಜ್ಯರಾದವರಿಗೆ, ಆಚಾರ್ಯರಿಗೆ, ಗುರುಗಳಿಗೆ ಅವಮಾನವನ್ನ ಮಾಡುತ್ತಾರೆ, ಅವರೆಲ್ಲರೂ ಕೂಡ ಈ ವೈತರಣಿಯಲ್ಲಿ ಬೀಳುತ್ತಾರೆ, ನರಕಗಳಿಗೆ ಹೋಗ್ತಾರೆ. ಹಾಗೆ ಇನ್ನು ಯಾರಾದರೆ ಯಾವ ವ್ಯಕ್ತಿ ವಿನಾಕಾರಣ, ಅಂದ್ರೆ ಏನು ನೆಪ ಇರುವುದಿಲ್ಲ, ಸುಮ್ಮನೆ ತನ್ನ ಪತ್ನಿಯನ್ನ ತ್ಯಾಗ ಮಾಡುವಂತಹದ್ದು ಅಥವಾ ಪತಿಯನ್ನ ಬಿಟ್ಟು ಹೋಗುವಂಥವರು, ಹೀಗೆ ಸತಾಂ ಗುಣಸಹಸ್ರೇಶು ಅಂಥವರೆಲ್ಲ ನರಕಗಾಮಿಗಳಾಗ್ತಾರೆ. ಅದರಂತೆ ಸಜ್ಜನರಲ್ಲಿ ದೋಷಾರೋಪಣೆಯನ್ನ ಮಾಡತಕ್ಕಂಥವರು, ಅವರಲ್ಲಿ ಅವಜ್ಞೆಯನ್ನ ತೋರುವಂಥವರು, ಇವರು ನರಕಗಾಮಿಗಳಾಗ್ತಾರೆ ಅಂತ ಹೇಳ್ತಾ, ಹಾಗೆ ಬ್ರಾಹ್ಮಣರಿಗೆ ಏನಾದರೂ ಒಂದು ದಾನ ಮಾಡುತ್ತೇನೆ ಅಂತ ಹೇಳಿ ನಂತರ ಬಂದಾಗ ಮಾತು ತಪ್ಪುವಂಥದ್ದು, ಅಂದ್ರೆ ಇಲ್ಲ ಅಂತ ಅಂದುಬಿಡೋದು. ಏನೋ ಹೇಳಿರ್ತಾರೆ, ನಾಳೆ ದಿವಸ ಬನ್ನಿ ಇಂಥದ್ದೊಂದು ದಾನ ಮಾಡಬೇಕು ಇದ್ದೇನೆ, ಆಯ್ತು ಅವರು ಬಂದಾಗ ನಾನೆಲ್ಲಿ ಹೇಳಿದೆ, ಏನು ಅಂದಿಲ್ಲೇ ಇಲ್ಲ ಅಂತ ಅಂದುಬಿಡೋದು. ಅಹೂಯ ನಾಸ್ತಿಯೋ ಬ್ರೂಯಾತ್, ಹೀಗೆ ಅವರೆಲ್ಲ ನರಕಗಾಮಿಗಳಾಗ್ತಾರೆ, ಅಂದ್ರೆ ಕೊಟ್ಟ ಮಾತನ್ನ ತಪ್ಪುವಂಥದ್ದು. ಹಾಗೆ ಕೆಲವರು ಸ್ವಯಂ ದತ್ತಾಪಹರ್ತಾಚ ಅಂತ ಹೇಳ್ತಾರೆ ವ್ಯಾಸರು. ತಾನೇ ಒಂದು ವಸ್ತುವನ್ನ ದಾನ ಮಾಡಿ ಅದನ್ನು ಮತ್ತೆ ತಾನೇ ಕದಿಯುವಂಥದ್ದು. ಎಲ್ಲರ ಮುಂದೆ ಕೊಟ್ಟಿರ್ತಾನೆ, ಅದು ಫೋಟೋಗೆ ಕೊಟ್ಟದ್ದಷ್ಟೇ, ಮತ್ತೆ ನಾವು ಪಟ್ಟದಲ್ಲಿ ತಾನೇ ಅದನ್ನು ಕದ್ದಿ ಬಿಡುವಂಥದ್ದು. ಅಥವಾ ಕೊಟ್ಟ ವಸ್ತುವನ್ನ ಪುನಃ ತಾನೇ ವಿನಿಯೋಗ ಮಾಡುವಂಥದ್ದು. ಒಮ್ಮೆ ದಾನ ಕೊಟ್ಟ ಮೇಲೆ ಆ ವಸ್ತುವನ್ನು ತಾನು ಬಳಸಲಿಕ್ಕಿಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಅದನ್ನ ದಾನ ಕೊಟ್ಟ ಮೇಲೆ ಅದಕ್ಕೆ ಕೊಡುವಾಗಲೇ ಮಮ ಅಂತ ಹೇಳಿ ಕೊಡುವಂತಹದ್ದು. ಇದು ಮಮ, ನಂದಲ್ಲ, ಇದು ಭಗವಂತ ಕೊಟ್ಟಿದ್ದು, ದೇವರಿಗೆ ಕೊಡ್ತಾ ಇದ್ದೇನೆ, ಕೃಷ್ಣಾರ್ಪಣ ಬುದ್ಧಿಯಿಂದ ದಾನವನ್ನ ಮಾಡಬೇಕು. ಆದ್ರೆ ಒಂದು ವಸ್ತು ಕೊಟ್ಟ ನಂತರದಲ್ಲಿ ಮತ್ತೆ ಅದನ್ನ ತಾನೇ ವಿನಿಯೋಗ ಮಾಡ್ಲಿಕ್ಕಿಲ್ಲ. ಇಲ್ಲಿ ಒಮ್ಮೆ ಕೊಡಿ, ಒಮ್ಮೆ ಬಳಸಿಕೊಂಡು ನಾಳೆ ಕೊಟ್ಬಿಡ್ತೇನೆ ನಿಮಗೆ ಹೇಳೋ ಹಾಗಿಲ್ಲ, ಕೊಟ್ಟ ಮೇಲೆ ಮುಗೀತದೆ. ಪರಶುರಾಮ ದೇವರ ಕಥೆ ಕೇಳ್ತೇವೆ, ಇಡೀ ಭೂಮಂಡಲವನ್ನ ದಾನ ಮಾಡಿದ್ರು ಅವರು. ಆದ ಮೇಲೆ ಪ್ರಶ್ನೆ ಬಂತು, ಅಲ್ಲ ಇಡೀ ಭೂಮಿ ಕೊಟ್ಟಾಯ್ತು, ಕೊಟ್ಟ ವಸ್ತುವನ್ನು ಬಳಸ್ಲಿಕ್ಕಿಲ್ಲ, ಇಡೀ ಭೂಮಿನೇ ಕೊಟ್ಟಾಯ್ತು, ತಾವಿರುವುದೆಲ್ಲಿ ಅಂತ. ಸಮುದ್ರವನ್ನೇ ಹಿಂದಕ್ಕೆ ಸರಿಸಿ ಅಲ್ಲಿ ಒಂದು ಭೂಭಾಗ ಮಾಡಿಕೊಂಡು ಅಲ್ಲಿದ್ದಾರೆ ಪರಶುರಾಮ ದೇವರು. ಆ ರೀತಿ ಅದು ದೇವರಾಗ್ಲಿಕ್ಕೆ ಮಾಡ್ಲಿಕ್ಕೆ ಆಯ್ತದನ್ನ. ಅದೇ ಸ್ವಯಂ ದತ್ತಾಪಹರ್ತಾಚ ದಾನಂ ದತ್ವಾ ಅನುತಾಪಕಃ, ಹಾಗೆ ದತ್ತಾಪಹರಣ ಅಂತ ಕರೀತಾರೆ ಅದಕ್ಕೆ. ಅದು ಒಂದು ದೋಷ.
ಅದರಂತೆ ದಾನ ಕೊಟ್ಟ ನಂತರದಲ್ಲಿ ಮತ್ತೆ ಅದಕ್ಕೆ ಅನುತಾಪ, ಅಂದರೆ ಅಯ್ಯೋ ಸುಮ್ಮನೆ ಇಷ್ಟೊಂದು ಕೊಟ್ಟುಬಿಟ್ಟೆ, ಸುಮ್ಮನೆ ಜಾಸ್ತಿ ಆಯಿತು, ಸ್ವಲ್ಪ ಕೊಟ್ಟಿದ್ರೆ ಸಾಕಿತ್ತು, ಸುಮ್ಮನೆ ವೇಸ್ಟ್ ಆಯಿತು ದುಡ್ಡು ಅಂತ ದುಃಖ ಪಡುವಂಥದ್ದು, ಪಶ್ಚಾತ್ತಾಪ. ಹಾಗೆ ಯಾಕಂದರೆ ಕೊಡುವಾಗಲೇ ಭಗವಂತನ ಅನುಸಂಧಾನದಲ್ಲಿ ಕೊಟ್ಟಾಗ ಅದು ದೇವರಿಗೆ ಸೇರಿತು ಅಂತ ಹೇಳಿ, ಆಮೇಲೆ ಕೊಟ್ಟ ಮೇಲೆ ಮತ್ತೆ ದುಃಖ ಪಡಲಿಕ್ಕಿಲ್ಲ, ಅಯ್ಯೋ ಸುಮ್ಮನೆ ಜಾಸ್ತಿ ಕೊಟ್ಟುಬಿಟ್ಟೆ, ಇಷ್ಟೇ ಕೊಟ್ಟಿದ್ರೆ ಸಾಕಿತ್ತು ಅಂತ. ಸ್ವಯಂ ದತ್ತ ದಾನಂದತ್ವ ಅನುತಾಪಕಃ ಅಂತ ಹೇಳಿ, ಹೀಗೆ ಅದು ಒಂದು ದೋಷ. ಅದು ಈ ಉದಾಹರಣೆಗೆ ಎಲ್ಲ ಊಟಕ್ಕೆ ಕೂತಿರ್ತಾರೆ, ಊಟದ ದಕ್ಷಿಣೆ ಕೊಡ್ತಾ ಇರ್ತಾನೆ, ಎಲ್ಲರಿಗೂ ಒಂದು 100 ರೂಪಾಯಿ ನೋಟ್ ಕೊಡ್ತಾ ಇದ್ದ, ಯಾರಿಗೆ ಒಂದು 2 ನೋಟ್ ಹೊಟ್ಟೋಯ್ತು, ಕೊಟ್ಟ ಮೇಲೆ ಅಯ್ಯೋ ಬಾಬಾ 2 ನೋಟ್ ಹೊಟ್ಟೋಯ್ತು, ಆ ದುಃಖ ಬಟ್ಟಿದ್ದು ಆ ರೀತಿಯಲ್ಲಿ. ಅಥವಾ ಕೊಟ್ಟ ಮೇಲೆ ನಿಮಗೆ 2 ಬಂದ್ಬಿಡ್ತು, ಒಂದು ವಾಪಸ್ ಕೊಡಿ ಅಂತ ಕೇಳಿಸ್ಕೊಳ್ಳೋದು ಆ ರೀತಿಯಲ್ಲಿ. ಅಂದ್ರೆ ಕೊಟ್ಟದ್ದನ್ನು ತಗೊಳ್ಳೋದು ಅಥವಾ ಕೊಟ್ಟ ಮೇಲೆ ಪಶ್ಚಾತ್ತಾಪ ಪಡುವಂತಹದ್ದು, ಇದೆಲ್ಲ ತಪ್ಪು. ಪರಿವೃತ್ತಿ ಹರಶ್ಚೈವ. ಇನ್ನು ಕೆಲವರು ಇರ್ತಾರಂತೆ, ತಾವು ದಾನ ಧರ್ಮ ಮಾಡುವುದಿಲ್ಲ, ಮಾಡೋರಿಗೂ ಬಿಡೋದಿಲ್ಲ. ಅದೇ ಸುಮ್ಮನೆ ಯಾಕೆ ಮಾಡ್ತೀರಿ, ಇದೆಲ್ಲ ದುಡ್ಡು ವೇಸ್ಟ್, ಇದೆಲ್ಲ ಸುಮ್ಮನೆ ಏನೋ ಹೇಳ್ತಾರಷ್ಟೇ, ಅವೆಲ್ಲ ಏನಿಲ್ಲ ಮಾಡಬೇಡಿ, ಹಾಗೆ ಇದೆ ಅಂತ ಏನೋ ಒಂದು ಯುಕ್ತಿವಾದ ಹೇಳಿ ಅವರ ತಲೆ ಕೆಡಿಸುವಂತ ಒಂದು ಕೆಲಸವನ್ನು ಮಾಡ್ತಿರ್ತಾರೆ. ಅದನ್ನು ಶಾಸ್ತ್ರಕಾರರು ನಿಂದೆ ಮಾಡುತ್ತಾರೆ. ಇವರೆಲ್ಲ ವೈತರಣಿಯಲ್ಲಿ ಬೀಳುವಂಥವರಾಗ್ತಾರೆ. ಅದರಂತೆ ಮತ್ತೊಬ್ಬರ ಉಪಜೀವನವನ್ನು ಹಾಳು ಮಾಡತಕ್ಕಂಥವ್ರು, ಯಜ್ಞಯಾಗಾದಿಗಳು ನಡೆಯುವಾಗ ಅಲ್ಲಿ ಹೋಗಿ ವಿಘ್ನ ಉಂಟು ಮಾಡತಕ್ಕಂಥವ್ರು, ಅದೇ ರೀತಿ ಪಾಠ ಪ್ರವಚನಗಳಿಗೆ ತೊಂದರೆಯನ್ನು ಕೊಡತಕ್ಕಂಥವರು, ಮತ್ತೊಬ್ಬರ ಭೂಮಿಯನ್ನ ಕದಿಯುವಂಥವರು, ಈ ರೀತಿ ಬ್ರಾಹ್ಮಣೋ ರಸವಿಕ್ರೇತ ಇತ್ಯಾದಿ ತುಂಬಾ ತಪ್ಪುಗಳನ್ನು ದೇವರ ಲೆಕ್ಕ ಹಾಕಿದ್ದಾನೆ. ಹಾಗೆ ಬ್ರಾಹ್ಮಣನಾಗಿದ್ದುಕೊಂಡು ಅವನು ರಸವಿಕ್ರೇತ, ಬ್ರಾಹ್ಮಣನಿಗೆ ವ್ಯಾಪಾರಾದಿಗಳು ನಿಷಿದ್ಧ. ಅದು ಅದರಲ್ಲಿಯೂ ಈ ರಸವಿಕ್ರೇತ ಅಂತಂದ್ರೆ ಈ ಪ್ರಾವಿಷನ್ಸ್ ಇತ್ಯಾದಿಗಳು, ಅಂಥದರ ವ್ಯಾಪಾರ ಎಲ್ಲ, ಹಾಲು ಮೊಸರು ಬೆಲ್ಲ ಎಣ್ಣೆ ತುಪ್ಪ, ಇದೆಲ್ಲ ಬ್ರಾಹ್ಮಣನಿಗೆ ವ್ಯಾಪಾರಕ್ಕಿರುವಂತಹದ್ದಲ್ಲ. ಅದು ವೈಶ್ಯ ಧರ್ಮ, ಅದು ಬ್ರಾಹ್ಮಣನ ಧರ್ಮ ಅಲ್ಲ. ಆದರೆ ಬ್ರಾಹ್ಮಣನಾಗಿದ್ದುಕೊಂಡು ಈ ತರಹದ ವ್ಯಾಪಾರದ ವೃತ್ತಿಯಿಂದ ಜೀವನವನ್ನು ಮಾಡ್ತಾ ಇದ್ದ ಅಂತಾದರೆ ಅವನು ತನ್ನ ಬ್ರಾಹ್ಮಣ್ಯವನ್ನು ಕಳೆದುಕೊಳ್ತಾನೆ, ನರಕಗಾಮಿ ಆಗ್ತಾನೆ. ಮಾಸೇನ ಶೂದ್ರೋ ಭವತಿ ಬ್ರಾಹ್ಮಣೋ ರಸವಿಕ್ರಯಾತ್ ಅಂತ ಶಾಸ್ತ್ರದ ಮಾತು. ಬ್ರಾಹ್ಮಣನಾಗಿದ್ದುಕೊಂಡು ಅವನು ಈ ತರಹದ ಆ ವೃತ್ತಿಯನ್ನು ಅವಲಂಬಿಸಿದ್ದಾನೆ ಅಂದ್ರೆ ಅವನಿಗೆ ಶೂದ್ರತ್ವ ಬರ್ತದೆ ಅಂತ ಶಾಸ್ತ್ರ ಹೇಳುತ್ತೆ. ಅದರಂತೆ ವೃಷಲೀಪತಿತ್ವ, ವೇದದಲ್ಲಿ ಯಾವುದನ್ನು ಆದೇಶ ಮಾಡಿದ್ದಾರೆ ಅದನ್ನು ಬಿಟ್ಟು ತನ್ನ ಮನಸ್ಸಿಗೆ ಬಂದ ಹಾಗೆ ಯಾರು ನಡ್ಕೊಳ್ತಾರೆ, ವಿನಾಕಾರಣ ಪಶುಗಳನ್ನು ಕೊಲ್ಲುವಂತಹದ್ದು, ಹೀಗೆ ಬ್ರಹ್ಮಕರ್ಮ ಪರಿಭ್ರಷ್ಟ. ಅದರಂತೆ ಮತ್ತೊಂದು ತಪ್ಪು ಅಂತಂದ್ರೆ ಸಂಧ್ಯಾವಂದನಾದಿಗಳನ್ನ ಬಿಡುವಂತಹದ್ದು. ಬ್ರಹ್ಮಕರ್ಮ ಅಂದ್ರೆ ಬ್ರಹ್ಮ ಅಂದ್ರೆ ವೇದೋಕ್ತವಾದ ಕರ್ಮ, ಅದು ಅಹರಹ ಸಂಧ್ಯಾ ಉಪಾಸೀತ, ಶಾಸ್ತ್ರ ಆದೇಶ ಮಾಡತ್ತೆ. ಹಾಗೆ ಯಾವ ವ್ಯಕ್ತಿ ಬ್ರಾಹ್ಮಣನಾಗಿದ್ದುಕೊಂಡು ಅವನು ಸಂಧ್ಯಾವಂದನೆಯನ್ನೇ ಬಿಟ್ಟಿದ್ದಾನೆ ಅಂತಂದ್ರೆ ಅವನು ನರಕಗಾಮಿ ಆಗ್ತಾನೆ. ಹಾಗೆ 3 ಹೊತ್ತು ಸಂಧ್ಯಾವಂದನೆಯನ್ನು ಬಿಟ್ರೇನೆ ಅವನಿಗೆ ಪುನಃ ಉಪನಯನ ಮಾಡಬೇಕು ಅಂತ ಶಾಸ್ತ್ರ, ಅಷ್ಟು ದೋಷ ಅದು. ಸಂಧ್ಯಾವಂದನೆ ಬಿಟ್ಟಿದ್ದಾನೆ, ಜನಿವಾರ ಅನ್ನೋದು ವೇಸ್ಟ್, ಅವನಿಗೆ ಇದ್ದು ಪ್ರಯೋಜನ ಇಲ್ಲ. ಹಾಗಾಗಿ ಬ್ರಹ್ಮಕರ್ಮ ಪರಿಭ್ರಷ್ಟ, ಬ್ರಹ್ಮಕರ್ಮದಿಂದ ಸಂಧ್ಯಾವಂದನೆ ಪೂಜಾದಿ ಕರ್ಮಗಳಿಂದ ಯಾವ ವ್ಯಕ್ತಿ ಆದರೆ ಅದನ್ನು ಬಿಟ್ಟಿರುತ್ತಾನೆ, ಅದರಿಂದ ವಂಚಿತನಾಗ್ತಾನೆ, ಅವನು ನರಕಗಾಮಿ ಆಗ್ತಾನೆ. ಅದರಂತೆ ಮಾಂಸ ಭೋಜನ ಮಾಡುವವರು, ಮದ್ಯಪಾನವನ್ನು ಮಾಡತಕ್ಕಂಥವರು, ಹೀಗೆ ತುಂಬಾ ಹೇಳುವಂತ. ಹಾಗೆ ಅಧಿಕಾರ ಇಲ್ಲದೆ ಇದ್ದರೂ ವೇದಾದಿಗಳನ್ನ ಅಧ್ಯಯನ ಮಾಡತಕ್ಕಂಥವರು, ಕೆಲವರು ವೇದಕ್ಕೆ ಅನಧಿಕಾರಿಗಳು ಅಂತ ಶಾಸ್ತ್ರವೇ ಒಂದು ಪಟ್ಟಿ ಕೊಟ್ಟಿದೆ, ಇಂಥವರೆಲ್ಲ ವೇದಕ್ಕೆ ಅನಧಿಕಾರಿಗಳು ಅಂತ. ಆದರೆ ಇವತ್ತು ನಾವು ಏನೋ ಒಂದು ಹೇತುವಾದಗಳನ್ನು ಇಟ್ಟುಕೊಂಡು ಗಲಾಟೆ ಮಾಡ್ತೇವೆ. ನಾವು ಯಾಕೆ ವೇದ ಓದಬಾರದು, ನಮ್ಮದೇನು ತಪ್ಪು, ನಾವು ಓದ್ತೇವೆ, ನಾವು ಪೂಜೆ ಮಾಡ್ತೇವೆ, ನಾವು ಯಜ್ಞೋಪವೀತ ಹಾಕೊಳ್ತೇವೆ ಹೇಳಿಕೊಂಡು ಎಲ್ಲ ಮಾಡುತ್ತಿದ್ದಾರೆ ಇವತ್ತು. ಯಾಕಂದ್ರೆ ಇವತ್ತು ಕಾನೂನೇ ಹಾಗಿದೆ, ಏನು ಮಾತಾಡ್ಲಿಕ್ಕೆ ಇಲ್ಲ ಮತ್ತೆ ಇವತ್ತು ನಾವು. ಹಾಗೆ ಎಲ್ಲರಿಗೂ ಒಂದು ಸಾಮ್ಯವಾದ ಅಂತ ಇಟ್ಕೊಂಡು ನಾನಾ ರೀತಿಯಲ್ಲಿ ಇವತ್ತು ಅನ್ಯಾಯ ನಡೀತಾ ಇದೆ. ಆದರೆ ಗರುಡ ಪುರಾಣ ಅದನ್ನು ನಿಂದೆ ಮಾಡುತ್ತದೆ. ಯಾರು ಅಧಿಕಾರ ಇಲ್ಲದೆ ಇದ್ರೂ ಕೂಡ ವೇದವನ್ನ ಅಧ್ಯಯನ ಮಾಡುತ್ತಾನೆ, ಯಜ್ಞೋಪವೀತ ಧಾರಣೆ ಮಾಡುತ್ತಾನೆ, ಇಂಥ ತಪ್ಪುಗಳನ್ನ ಯಾರು ಮಾಡ್ತಾರೋ ಅವರೆಲ್ಲ ನರಕಗಾಮಿಗಳಾಗ್ತಾರೆ. ಹಾಗೆ ಸರ್ವಂ ಮಾರ್ಗಂ ಅತಿಕ್ರಮ್ಯ, ಯಾರಿಗೆ ಔರ್ಧ್ವದೈಹಿಕ ಕ್ರಿಯೆಗಳು
ಅಂದ್ರೆ ಸತ್ತಾಗ ಈ 12 ದಿವಸಗಳ ಕಾರ್ಯ ಏನಿರುತ್ತೆ, ಈ ಕಾರ್ಯಗಳು ಯಾರಿಗಾದರೆ ನಡೆದಿರೋದಿಲ್ಲವೋ, ಗೋದಾನಾದಿಗಳಿರಬಹುದು ಅಥವಾ ವೃಷೋತ್ಸರ್ಗಾದಿಗಳಿರಬಹುದು, ಇದೆಲ್ಲ ಯಾರು ಮಾಡಿರೋದಿಲ್ಲವೋ ಅಂಥವರು ನರಕಗಾಮಿಗಳಾಗ್ತಾರೆ. ಇನ್ನು ಸುಳ್ಳು ಸಾಕ್ಷಿ ಹೇಳತಕ್ಕಂಥವ್ರು, ಕೋರ್ಟಿನಲ್ಲಿ ದುಡ್ಡು ಇಸ್ಕೊಂಡು ಸಾಕ್ಷಿ ಹೇಳುತ್ತಾರೆ, ಕೂಟ ಸಾಕ್ಷಿ ಅಂತ ಕರೀತಾರೆ ಅದಕ್ಕೆ, ಅಂದ್ರೆ ಖೊಟ್ ಸಾಕ್ಷಿ ಅಂತ ಕನ್ನಡದಲ್ಲಿ. ಹಾಗೆ ಯಾರು ಸುಳ್ಳು ಸಾಕ್ಷಿಯನ್ನು ಹೇಳ್ತಾರೆ ಅಥವಾ ಕೆಟ್ಟ ಧರ್ಮದಲ್ಲಿ ಜೀವನವನ್ನ ಮಾಡ್ತಾ ಇರ್ತಾರೆ, ಛಲೇನ ಆರ್ಜನ ಸಂಸಪ್ತಾಹ, ಮತ್ತೊಬ್ಬರಿಗೆ ಬೆದರಿಕೆ ಹಾಕಿ ಅಥವಾ ಹೊಡೆದು ದುಡ್ಡನ್ನ ಗಳಿಸುವಂತ ದರೋಡೆತನ, ಒಂದು ರೀತಿ ದರೋಡೆಕಾರರು ಹಿಂದೆಲ್ಲ ಇರ್ತಿದ್ರು. ಹಿಂದೆಲ್ಲ ಮಾರ್ಗದಲ್ಲಿ ಹೋಗುವಂತಹ ಪಥಿಕರನ್ನ ಲೂಟಿ ಮಾಡಿ ಜೀವನವನ್ನ ಮಾಡುವಂಥವ್ರು ಮಧ್ಯದಲ್ಲಿ. ಇವತ್ತು ಅದು ಬೇರೆ ರೀತಿ ಬಂದಿದೆ ಅಷ್ಟೇ, ಇವತ್ತೆಲ್ಲ ಆನ್ಲೈನ್ ಅಲ್ಲಿ ನಡೀತದೆ ಅದೆಲ್ಲ ದರೋಡೆತನ. ಹಾಗೆ ಯಾರಾದರೆ ಆ ರೀತಿಯಲ್ಲಿ ಕಪಟ ವೃತ್ತಿಯಿಂದ ಜೀವನವನ್ನ ನಡೆಸ್ತಾರೆ ಅಥವಾ ಚೌರ್ಯ ಅಂದ್ರೆ ಕಳ್ಳತನದಿಂದ ಯಾರು ಜೀವನವನ್ನ ಮಾಡುತ್ತಾರೆ, ಇವರೆಲ್ಲರೂ ನರಕಗಾಮಿಗಳಾಗ್ತಾರೆ ಅಂತ ಹೇಳ್ತಾರೆ. ವನಾರಾಮ ವಿಭಂಜಕಾಹ, ಸುಮ್ನೆ ಮರಗಳನ್ನ ಕಡಿತಕ್ಕಂಥವರು ಅಥವಾ ಒಳ್ಳೆಯ ಪುಣ್ಯ ಪ್ರದೇಶಗಳನ್ನ ಹಾಳು ಮಾಡತಕ್ಕಂಥವರು, ಹೀಗೆ ಇವರೆಲ್ಲರೂ ನರಕಗಾಮಿಗಳಾಗ್ತಾರೆ. ಕದರಿಯಾಹ, ತುಂಬಾ ಹೇಳ್ತಾರೆ ದೇವರಲ್ಲಿ. ನಾಸ್ತಿಕಾಹ, ಭಿನ್ನ ಮರ್ಯಾದಾಹ, ಕದರಿಯಾಹ, ವಿಷಯಾತ್ಮಕಾಹ, ದಾಂಭಿಕಾಶ್ಚ ಕೃತಜ್ಞಾಶ್ಚ ದೇವೈ ನರಕಗಾಮಿನಃ ಅಂತ. ಅಂದರೆ ನಾಸ್ತಿಕರು, ಭಿನ್ನ ಮರ್ಯಾದಾಹ, ಶಾಸ್ತ್ರದ ಮರ್ಯಾದೆ ಮೀರಿ ನಡೀತಕ್ಕಂಥವ್ರು, ಅಥವಾ ಲೋಕದಲ್ಲಿ ಒಂದು ಮರ್ಯಾದೆ ಮರ್ಯಾದೆ ಅಂದ್ರೆ ಇಲ್ಲಿ ರೆಸ್ಪೆಕ್ಟ್ ಅಂತ ಅರ್ಥ ಅಲ್ಲ, ಒಂದು ವ್ಯವಸ್ಥೆ, ಹೀಗಿರ್ಬೇಕು, ಇದು ಇಂಥ ಕಡೆ ಹೀಗೆ ಅಂತ ಒಂದು ವ್ಯವಸ್ಥೆ ಇರುತ್ತದೆ, ಅದನ್ನು ಮೀರಿ ಮನಸ್ಸಿಗೆ ಬಂದ ಹಾಗೆ ನಡ್ಕೊಂಡ್ರೆ, ಅಥವಾ ಕದರಿಯಾಹ, ಹಿಂಸೆ ಮಾಡುವ ಪ್ರವೃತ್ತಿ, ಕೇವಲ ವಿಷಯ ಸುಖಗಳಲ್ಲಿ ಲೋಲುಪತೆ, ಅಥವಾ ದಾಂಭಿಕಾಶ್ಚ ಅಂದ್ರೆ ಅಹಂಕಾರದಿಂದ ಕೂಡಿಕೊಂಡು ಕೆಲಸ ಮಾಡತಕ್ಕಂಥವರು, ಕೃತಜ್ಞಾಶ್ಚ, ಮಾಡಿದ ಉಪಕಾರವನ್ನೇ ಮರೆತು ಬದುಕುವಂಥವರು, ಹೀಗೆ ಇವರೆಲ್ಲ ನರಕಗಾಮಿಗಳಾಗ್ತಾರೆ ಅಂತ ತುಂಬಾ ಹೇಳ್ತಾನೆ ಭಗವಂತ. ದೊಡ್ಡ ಲಿಸ್ಟನ್ನು ಇಲ್ಲಿ ಕೊಡ್ತಾರೆ. ಇನ್ನು ಯಾರಾದರೆ ಇಬ್ಬರು ವ್ಯಕ್ತಿಗಳಿಗೆ ಜಗಳವನ್ನ ಹಚ್ಚಿ ದೂರದಿಂದ ನೋಡಿ ಖುಷಿ ಪಡ್ತಾ ಇರ್ತಾರೆ, ಅವರಿಬ್ಬರು ಹೊಡ್ಕೊಳ್ತಾ ಇದ್ರೆ ಇವನಿಗೆ ಸಂತೋಷ, ಆ ರೀತಿ ಯಾರಾದರೆ ಮಾಡ್ತಾರೋ, ಶಸ್ತ್ರಾಸ್ತ್ರಗಳನ್ನ ಮಾರಾಟ ಮಾಡುವಂಥವರು, ಅಂದ್ರೆ ಮತ್ತೊಬ್ಬರಿಗೆ ಹಿಂಸೆ ಆಗ್ಲಿ ಅಂತಲೇ ಶಸ್ತ್ರಾಸ್ತ್ರಗಳನ್ನ ಮಾರಾಟ ಮಾಡುವಂತಹದ್ದು, ವಿಷವನ್ನ ವಿಕ್ರಯ ಮಾಡತಕ್ಕಂಥದ್ದು, ಹೀಗೆ ಎಲ್ಲ ಅನೇಕ ಬಗೆಯ ಪಾಪಗಳು, ಮಿತ್ರದ್ರೋಹ ಮಾಡುವಂತಹದ್ದು, ಪ್ರೀತಿ ವಿಚ್ಛೇದಗೊಳಿಸುವಂತಹದ್ದು, ಅಥವಾ ವಿವಾಹಾದಿ ಪುಣ್ಯ ಕರ್ಮಗಳು, ಒಳ್ಳೆಯ ಶುಭ ಕಾರ್ಯಗಳು ನಡೆಯುವಾಗ ಹೋಗಿ ಬೇಕು ಅಂತಲೇ ತೊಂದರೆಯನ್ನುಂಟು ಮಾಡತಕ್ಕಂಥದ್ದು, ಮತ್ತೊಬ್ಬರಿಗೆ ಬೆಂಕಿ ಕೊಟ್ಟು ಸಾಯಿಸುವಂಥವರು, ಈ ರೀತಿ ಇವರೆಲ್ಲ ಆ ನರಕಗಳಲ್ಲಿ ಏನು ಆ ಶಾಲ್ಮಲಿ ವೃಕ್ಷ ಅಂತ ತಿಳಿಸಿದ್ದಾರೆ ಅದರಲ್ಲಿ ಬಿದ್ದು ತುಂಬಾ ದುಃಖವನ್ನು ಅನುಭವಿಸುವಂಥವರಾಗ್ತಾರೆ. ಅಗ್ನಿನಾ ದಗ್ಧರಾತ್ರೋಸವು, ಕೆಳಗಡೆ ಬೆಂಕಿಯಲ್ಲೇ ಇವರನ್ನ ಬೇಯಿಸುವಂಥವರಾಗ್ತಾರಂತೆ ಯಮದೂತರು. ತುಂಬಾ ಆ ಬೆಂಕಿಯ ಬೇಗೆಗೆ ನೊಂದು ಇವರು ಒಂದು ಸ್ವಲ್ಪ ನೆರಳನ್ನ ಕೊಡಿ ಅಂತ ಬೇಡಿಕೊಂಡ್ರೆ ಇವರನ್ನ ತೆಗೆದುಕೊಂಡು ಹೋಗಿ ಅಸಿಪತ್ರವನದಲ್ಲಿ ಹಾಕ್ತಾರಂತೆ. ನೀನು ಹೇಳಿದ್ದೇನೆ ಅಸಿಪತ್ರವನ ಹೇಗಿರುತ್ತೆ ಅಂತ ಹೇಳಿ. ಆ ಅಸಿಪತ್ರವನದಲ್ಲಿ ಅಲ್ಲಿ ಬಿದ್ದು ಅಲ್ಲಿ ಆ ಎಲೆಗಳಿಂದಲೇ ಇವರಿಗೆ ಮೈಯೆಲ್ಲ ಖಂಡ ತುಂಡವಾಗಿ ಕತ್ತರಿಸಿ ಹೋಗ್ತಾ ಇರುತ್ತೆ. ಅದರಂತೆ ಪಾನೀಯಂ ಪಾತುಮಿಚ್ಛನ್ವೈ, ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಏನಾದ್ರೂ ಕೊಡಿ ಅಂತ ಕೇಳಿದರೆ ಕುದಿಯುವ ಎಣ್ಣೆ ತಂದು ಇವರ ಬಾಯಲ್ಲಿ ಹಾಕ್ತಾರಂತೆ. ಕುಡೀರಿ, ಆರಾಮಾಗಿ ಕುಡೀರಿ, ಸುಖವಾಗಿ ಮಲ್ಕೊಳ್ಳಿ ನೀವು ಹೇಳ್ತಾರಂತೆ ಮಧುತರು. ಈ ರೀತಿ ಪೀಯತಾಂ ಭುಜ್ಯತಾಮನ್ನಂ ಪಾನಂ ಊಚು ಅನ್ನಂ ಊಚುಹು ತದೇತಿತೆ. ಹೀಗೆ ನರಕದಲ್ಲಿ ನಾನಾ ಬಗೆಯಾದ ಯಾತನೆಗಳಂತೆ, ಎಷ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪಚ್ಯತೆ ನರಕೆ ಘೋರವಾದ ನರಕಗಳಲ್ಲಿ ಅನಂತ ಲಕ್ಷಗಟ್ಟಲೆ ಜೀವರಾಶಿಗಳಲ್ಲಿ ಬಿದ್ದು ನಾನಾ ರೀತಿಯಾದಂತಹ ದುಃಖಗಳನ್ನ ಅನುಭವಿಸುವಂಥವರಾಗ್ತಾರೆ. ಹಾಗೆ ಎಲ್ಲ ಅವರವರ ಕರ್ಮಾನುಸಾರವಾಗಿ, ಏನು ನಿನ್ನೆ ಹೇಳಿದಂತೆ ಯಾರಿಗೂ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋದು ಅಥವಾ ಮಾಡಿದವರಿಗೆ ತಪ್ಪಿಸುವುದೇನಿರುವುದಿಲ್ಲ. ಏನು ಅವರ ಪಾಪಕರ್ಮ ಇರುತ್ತೆ ತಕ್ಕಂತಹ ಒಂದು ಶಿಕ್ಷೆ ಅದನ್ನೆಲ್ಲ ಅನುಭವಿಸ್ತಾರೆ. ಎಲ್ಲ ಅನುಭವಿಸಿ ಕೊನೆಗೆ ಅವರ ಪಾಪಗಳ ಒಂದು ಶೇಷ
ಅಂದ್ರೆ ಒಂದು ಸ್ವಲ್ಪ ಪಾಪ ಇದೆ ಇನ್ನು ಉಳಿದಿದೆ ಅಂತ ಅನ್ನುವಾಗ್ಲೇನೆ ಪುನಃ ಭೂಮಿಗೆ ಬರ್ತಾರಂತೆ. ಈ ಭೂಮಿಯಲ್ಲಿಯೂ ಅನೇಕ ರೀತಿಯಲ್ಲಿ ಹುಟ್ಟುವಂಥವರಾಗ್ತಾರೆ. ಮುಂದೆ ಮತ್ತೆ ಮನುಷ್ಯ ಜನ್ಮನೇ ಬರುತ್ತೆ ಅಂತೇನಿಲ್ಲ, ಅದು ನೆನಪಿಟ್ಟುಕೊಳ್ಬೇಕು ನಾವು. ಭೂಮಿಯಲ್ಲಿ ಅವರವರ ಪಾಪ ಕರ್ಮಕ್ಕೆ ತಕ್ಕ ಹಾಗೆ ಒಂದ ಸ್ಥಾವರ ಜೀವಿಗಳಾಗಿ, ಅಂದ್ರೆ ಯಾವುದು ಸ್ಥಾವರ ಅಂದ್ರೆ ಒಂದೇ ಕಡೆ ನಿಲ್ಲುವಂತಹದ್ದು, ಈ ವೃಕ್ಷ ಮುಂತಾದವು ಗಿಡ ಮರಗಳು ಅವೆಲ್ಲ ಅಂತಹ ಒಂದು ಸ್ಥಾವರ ಯೋನಿಗಳಲ್ಲಿ ಹುಟ್ಟಬಹುದು. ಅಥವಾ ಜಂಗಮ ಯೋನಿಗಳಲ್ಲಿ ಅಂತಂದ್ರೆ ಓಡಾಡುವಂತಹ ಪ್ರಾಣಿಗಳು, ಈ ಕೀಟಗಳು, ಪಶುಗಳು, ಪಕ್ಷಿಗಳು ಅಥವಾ ಜಲಚರ ಪ್ರಾಣಿಗಳಾಗಿ ಹೀಗೆ 84 ಲಕ್ಷ ಯೋನಿಗಳಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಬರ್ಬೋದು ಜೀವ, ಹೇಳಲಿಕ್ಕಿಲ್ಲ. ಮುಂದಿನ ಜನ್ಮದಲ್ಲಿ ಅದು ಏನಾಗಿ ಹುಡುತಾನೆ ಅದು ದೇವರಿಗೆ ಗೊತ್ತುಂಟಷ್ಟೆ. ಹಾಗೆ ನಮಗೆ ಯಾವುದು ಕೂಡ ಭಗವಂತ ತಾನು ತಿಳಿಸುವುದಿಲ್ಲ. ಅವರವರ ಕರ್ಮಕ್ಕೆ ತಕ್ಕಂತೆ ಮುಂದೆ ಆಯಾ ಪಾಪ ಕರ್ಮಗಳಿಗೆ ತಕ್ಕ ಹಾಗೆ ಅನೇಕ ಬೇರೆ ಬೇರೆ ಕ್ರಿಮಿಕೀಟಾದಿಗಳಲ್ಲಿ ಪರಿಭ್ರಮಣವನ್ನು ಮಾಡ್ತಾ ಇರ್ತಾನೆ, ಅಂದ್ರೆ ಸುತ್ತಾಡ್ತಾ ಇರ್ತಾನೆ ಜೀವ. ಹಾಗೆ ಮಾಡುತ್ತಾ ಮಾಡುತ್ತಾ ಯಾವುದೋ ಒಂದು ಪುಣ್ಯ ವಶದಿಂದ ಮತ್ತೆ ಮಾನುಷ್ಯವನ್ನ ತಾನು ಪಡೆದುಕೊಳ್ತಾನೆ. ಅಂದ್ರೆ ಮನುಷ್ಯ ದೇಹ ಆ ಜೀವನಿಗೆ ಬರುವಂತಹದ್ದಾಗತ್ತೆ. ಆದ್ರೆ ಅಲ್ಲಿ ಒಂದೊಮ್ಮೆ ಮನುಷ್ಯ ಜನ್ಮನೇ ಬಂದ್ರೂ ಕೂಡ ಏನಾದ್ರೂ ಒಂದು ಪಾಪದ ಚಿಹ್ನೆ ಇಟ್ಟುಕೊಂಡೇ ಅವನು ಹುಟ್ಟುವಂಥವನಾಗ್ತಾನೆ. ಅಂದ್ರೆ ಅದೊಂದು ಗುರುತು ಅಂತ ಅರ್ಥ. ಹೇಗೆ ಅಪರಾಧ ಮಾಡಿದವರಿಗೆ ಅವರಿಗೆ ಏನೋ ಒಂದು ಚಿಹ್ನೆ ಹಾಕಿ ಕಳಿಸ್ತಾರೆ, ಇವನಿಂತಹ ಅಪರಾಧಿ, ಈ ಜೈಲಿನಲ್ಲಿ ತುಂಬಾ ವರ್ಷ ವಾಸ ಮಾಡಿ ಬಂದ, ಅವನಿಗೆ ಅವನು ಪಾಪ ಮಾಡಿದವ ಅಂತಲೇ ಅವನಿಗೆ ಒಂದು ಚಿಹ್ನೆ ಇದ್ದೇ ಇರ್ತದೆ. ಅದರಂತೆ ಭವತ್ಯೇವಂ ನರಾನಾರ್ಯ ಪಾಪ ಚಿಹ್ನೋಪಲಕ್ಷಿತ ಅಂತ ಹೇಳ್ತಾರೆ. ಅದು ಏನೋ ಒಂದು ಪಾಪದ ಚಿಹ್ನೆ, ಒಂದು ಗುರುತು ಹಾಕಿ ಅವರನ್ನ ಪುನಃ ಭೂಮಿಗೆ ಕಳಿಸುವಂತವರಾಗ್ತಾರೆ. ಅದಕ್ಕೆ ಇಷ್ಟು ಹೇಳುವ ಗರುಡ ದೇವರು ಕೇಳ್ತಾರೆ, ಯಾವ ಪಾಪ ಮಾಡಿದಾಗ ಅವರಿಗೆ ಯಾವ ಪಾಪದ ಚಿಹ್ನೆ ಬರುತ್ತೆ, ಅದು ಪಾಪ ಚಿಹ್ನ ನಿರೂಪಣ ಅಂತ ಮುಂದಿನ ಅಧ್ಯಾಯ. ಅದನ್ನು ಭಗವಂತ ತಿಳಿಸ್ತಾ ಹೋಗ್ತಾನೆ. ಇಂತಿಂತ ಪಾಪ ಮಾಡಿದವ ಇಂತಿಂತ ರೀತಿಯಲ್ಲಿ ಹುಡುತ್ತಾನೆ ಅಂತ. ಒಂದ ಅವನು ಬೇರೆ ಬೇರೆ ಪ್ರಾಣಿಗಾಗಿ ಹುಡುತ್ತಾನೆ, ಅಥವಾ ಮನುಷ್ಯನಾಗಿ ಹುಟ್ಟಿದ್ರು ಏನೋ ಒಂದು ರೋಗದಿಂದಲೋ ಅಥವಾ ಯಾವುದೋ ಒಂದು ಲೋಪದಿಂದಲೋ ಅವನು ಹುಟ್ಟುವಂಥವನಾಗ್ತಾನೆ. ಆ ಜೀವ ಆ ತರಹದ ಒಂದು ಜನ್ಮ ಬಂದಿರುತ್ತೆ ಅವರಿಗೆ. ಅದು ಹೇಗೆ ಬರುತ್ತೆ ಅನ್ನುವುದಕ್ಕೆ ದೇವರು ತಾನು ಒಂದೊಂದಕ್ಕೂ ಕೂಡ ತಿಳಿಸಿಕೊಡ್ತಾ ಬರ್ತಾನೆ. ಇದರಲ್ಲಿ ಒಂದು ವಿಚಾರ ಅಂತಂದ್ರೆ, ಇಲ್ಲಿ ಒಂದು ಬದಿಯಲ್ಲಿ ಒಂದು ಸಾಮಾನ್ಯ ನಿರೂಪಣೆಯನ್ನು ಭಗವಂತ ತಾನು ಮಾಡಿದ್ದಾನೆ. ಉದಾಹರಣೆಗೆ ಬ್ರಹ್ಮ ಕ್ಷಯರೋಗಿ ಸ್ಯಾತ್ ಅಂತ ಹೇಳುತ್ತಾರೆ. ಒಬ್ಬ ವ್ಯಕ್ತಿಗೆ ಕ್ಷಯರೋಗ ಬಂದಿದೆ ಅಂತಂದ್ರೆ ಅವನು ಹಿಂದೆ ಬ್ರಹ್ಮ ಹತ್ಯೆಯನ್ನು ಮಾಡಿದ್ದಾನೆ ಅಂತ ಅರ್ಥ. ಹಾಗೆ ಒಬ್ಬ ವ್ಯಕ್ತಿ ಅವನು ಗೋಹತ್ಯೆಯನ್ನು ಮಾಡಿದ್ದಾನೆ ಅಂತಂದ್ರೆ ಅವನು ಮುಂದೆ ಅವನು ತುಂಬಾ ದಡ್ಡನಾಗಿ, ಅಂದ್ರೆ ಅವನಿಗೆ ಬುದ್ಧಿಯೇ ಇರುವುದಿಲ್ಲ, ತುಂಬಾ ದಡ್ಡನಾಗಿ ಹುಟ್ಟುವಂಥವನಾಗ್ತಾನೆ. ಈ ರೀತಿಯಲ್ಲೆಲ್ಲ ಹೇಳ್ತಾ ಹೋಗ್ತಾರೆ. ಕನ್ಯಾ ಹತ್ಯೆಯನ್ನು ಮಾಡಿದ್ದಾನೆ ಅಂತಂದ್ರೆ ಅವನಿಗೆ ಕುಷ್ಠರೋಗ ಬರುತ್ತೆ ಅಂತ ಉಂಟು ಶಾಸ್ತ್ರ. ಅಂದ್ರೆ ಅದರ ತಾತ್ಪರ್ಯ, ಒಂದು ಉದಾಹರಣೆ, ಒಬ್ಬ ವ್ಯಕ್ತಿಯ ಕುಷ್ಠರೋಗ ಇದೆ ಅಂತಂದ್ರೆ ಅವನು ಕೇವಲ ಕನ್ಯಾ ಹತ್ಯೆ ಮಾಡಿದ್ದಕ್ಕೇನೆ ಬಂತು ಅಂತ ನಾವು ಲೆಕ್ಕಾಚಾರ ಹಾಕುವುದು ಕಷ್ಟ. ಕನ್ಯಾ ಹತ್ಯೆ ಮಾಡಿದಾಗ ಕುಷ್ಠರೋಗ ಬರುತ್ತೆ ಹೌದು, ಆದರೆ ಅದೇ ಕಾರಣದಿಂದಲೇ ಬಂತು ಅಂತ ಹೇಳುವುದು ಕಷ್ಟ ಇದೆ. ಯಾಕಂದ್ರೆ ಗಹನಾ ಚರ್ಮಣೋಗತಿ ಅಂತ ಶಾಸ್ತ್ರ. ನಮ್ಮ ಚರ್ಮಗಳ ಗತಿ ಅದು ತುಂಬಾ ಗಹನ, ಅಂದ್ರೆ ತುಂಬಾ ಆಳವಾಗಿರತಕ್ಕಂಥದ್ದು. ಯಾವ ಚರ್ಮದಿಂದ ಏನೇನು ಅನುಭವಿಸ್ಬೇಕಾಗತ್ತೆ ನಮಗೆ ಗೊತ್ತೇ ಇಲ್ಲ. ಅದೆಲ್ಲ ದೇವರ ಕೈಯಲ್ಲಿದೆ. ಹಾಗಾಗಿ ಅವರವರ ಕರ್ಮಕ್ಕೆ ತಕ್ಕಂತೆ ದೇವರು ನಾನಾ ರೀತಿಯಲ್ಲಿ ಆಗ್ತಾನೆ. ಒಂದೊಂದು ಪಾಪಕ್ಕೂ ತುಂಬಾ ಶಿಕ್ಷೆಗಳು ಇರುವಂತಹದ್ದು ಇದ್ದೇ ಇದೆ. ಆದ್ದರಿಂದ ಅಂದ್ರೆ ಇಲ್ಲಿ ಒಂದು ಬಗೆಯಲ್ಲಿ ಒಂದು ಸಾಮಾನ್ಯ ನಿರೂಪಣೆಯನ್ನ ಭಗವಂತ ತಾನು ಕೊಡತಕ್ಕಂಥವನಾಗ್ತಾನೆ. ಅಲ್ಲಿ ಯಾರು ಸ್ತ್ರೀ ಹತ್ಯೆ ಮಾಡ್ತಾರೆ, ಗರ್ಭಪಾತ ಮಾಡಿಕೊಳ್ತಾರೆ, ಅವರೆಲ್ಲ ದೊಡ್ಡ ರೋಗವುಳ್ಳಂಥವರಾಗಿ ಹುಟ್ಟುವಂಥವರಾಗ್ತಾರೆ. ಅಗಮ್ಯ ಗಮನ ಮಾಡಿದ್ದಾರೆ. ಅಗಮ್ಯ ಗಮನ ಅಂತಂದ್ರೆ ಒಂದು ಪರಸ್ತ್ರೀ ಗಮನ ಅಥವಾ ಸ್ವಗೋತ್ರಜ ಸ್ತ್ರೀ ಗಮನ, ಅದು ಅಗಮ್ಯ ಗಮನವೇ. ಗೋತ್ರದಲ್ಲಿ ಗಂಡು ಹೆಣ್ಣು ಗೋತ್ರ ನೋಡುವಾಗ ಮದುವೆ ಕಾಲದಲ್ಲಿ ಗೋತ್ರದಲ್ಲಿ ಯಾರೋ ಋಷಿಗಳು ಕಲ್ತಿರ್ತಾರೆ ಎಂದಿಟ್ಟುಕೊಂಡು ಅದು ಆಗುವುದಿಲ್ಲ, ಅವರ ಅಣ್ಣ ತಂಗಿ ಆಗ್ತಾರೆ. ಹಾಗಾಗಿ ಸ್ವಗೋತ್ರದ ಸ್ತ್ರೀ ಆದ್ಲವಳು, ತಂಗಿ ಆದ್ಲು, ಅವಳು ವಿವಾಹ ಮಾಡಲಿಕ್ಕೆ ಬರೋದಿಲ್ಲ. ಶಾಸ್ತ್ರ ತುಂಬಾ ನಿಷೇಧ ಮಾಡಿದೆ ಅದನ್ನ. ಆದರೂ ಯಾವುದೋ ಒಂದು ನೆಪ ಹೇಳಿಕೊಂಡು ಈ ಸ್ವಗೋತ್ರದ ಸ್ತ್ರೀಯನ್ನ ಗಮನ ಮಾಡುವಂಥವರು. ಹಾಗೆ ಅಗಮ್ಯ ಗಮನವನ್ನ ಮಾಡಿದ್ದಾನೆ ಅಂತಂದ್ರೆ
ಅಂಥವನ ಮುಂದೆ ಷಂಠನಾಗಿ ಅಂದ್ರೆ ನಪುಂಸಕನಾಗಿ ಹುಟ್ಟುವಂಥವನಾಗ್ತಾನೆ ಅಂತಾರೆ ಶಾಸ್ತ್ರಕಾರರು. ಇನ್ನು ಗುರುಪತ್ನಿ ರಮಣ ಮಾಡಿದ್ದಾನೆ, ಅವನಿಗೆ ಗಜಚರ್ಮ ರೋಗ ಅಂತ ಹೇಳ್ತಾರೆ, ದುಶ್ಚರ್ಮ. ಹಾಗೆ ಮಾಂಸ ಭೋಜನವನ್ನ ಮಾಡಿದ್ದಾರೆ ಅಂತಂದ್ರೆ ಅತಿರಕ್ತಾಂಡಃ, ಕುಷ್ಠರೋಗದಲ್ಲಿಯೇ ಇದು ಒಂದು ಪ್ರಭೇದ. ಅಂದ್ರೆ ಮೈಯೆಲ್ಲ ತುಂಬಾ ಕೆಂಪಾಗಿ ಬಿಟ್ಟಿರುತ್ತದೆ. ಈ ಕೆಲವರು ವಿದೇಶಿಯರನ್ನ ನಾವು ನೋಡುತ್ತೇವೆ ನೋಡಿ, ಆ ರೀತಿಯಲ್ಲಿ ಮೈಯೆಲ್ಲ ಪೂರ ಕೆಂಪಾಗಿರುತ್ತದೆ ಅವರಿಗೆ, ಆ ತರಹದ ಒಂದು ರೋಗ ಅತಿರಕ್ತಾಂಡ ಅಂತ ಹೇಳುತ್ತಾರೆ. ಮದ್ಯಪಾನ ಮಾಡಿದ್ದಾರೆ ಅಂತಂದ್ರೆ ಶ್ಯಾವದಂತಸ್ತು ಮದ್ಯಪಃ. ಶ್ಯಾವದಂತ ಅಂದ್ರೆ ತುಂಬಾ ಕಪ್ಪು ಹಲ್ಲು ಅಥವಾ ತುಂಬಾ ಸೂಕ್ಷ್ಮವಾದ ಹಲ್ಲು, ಏನು ತಿನ್ಲಿಕ್ಕೂ ಬರೋದಿಲ್ಲ, ವೇದನೆ ಆಗ್ತಾ ಇರುತ್ತೆ, ಆ ತರಹದ ಒಂದು ರೋಗ ಬರುತ್ತೆ. ಅದು ಮದ್ಯಪಾನ ಮಾಡಿದ್ದರ ಫಲ ಅದು. ಅದರಂತೆ ಅಭಕ್ಷ್ಯ ಭಕ್ಷಣ ಮಾಡಿದ್ದಾರೆ, ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣ ಆಗಿದ್ದುಕೊಂಡು ಏನೋ ನಾಯಿಯ ಚಾಪಲ್ಯಕ್ಕೆ ತಿನ್ನಬಾರದನ್ನೆಲ್ಲ ತಿಂದಿದ್ದಾರೆ ಅಂತಂದ್ರೆ ಅಂಥವನಿಗೆ ಮಹೋದರ ರೋಗ ಬರುತ್ತೆ ಅಂತ ತಿಳಿಸ್ತಾರೆ. ಅದು ಮಹೋದರ ಅಥವಾ ಜಲೋದರ ಅಂತಲೂ ಹೇಳುವುದಿದೆ. ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡು ಹೋಗುತ್ತೆ, ಆಚೆ ಹೋಗುವುದಿಲ್ಲ, ತುಂಬಾ ಒದ್ದಾಟ, ಅದು ಮಹೋದರ ರೋಗ ಅಂತ. ಹೊಟ್ಟೆ ದೊಡ್ಡದಾಗಿ ಬಿಟ್ಟಿರುತ್ತದೆ, ಆ ತರಹದ ಒಂದು ರೋಗದಿಂದ ಬಳಲುವಂಥವರಾಗ್ತಾರೆ. ಅದತ್ವ ಮಿಷ್ಟಮಶ್ನಾತಿ, ಒಳ್ಳೆಯ ಪದಾರ್ಥವನ್ನು ಮಾಡಿಕೊಂಡು ಯಾರಿಗೂ ಕೊಡದೆ ಒಬ್ಬನೇ ತಿಂದಿದ್ದಾನೆ ಅಂತಾದರೆ, ಅಂದರೆ ಮನೆಯಲ್ಲಿ ಯಾರಿಗೂ ಹಂಚದೆ ಗುಟ್ಟಾಗಿ ತನಗೆ ಬೇಕಾದಂಥ ಇಷ್ಟ ಯಾವುದೋ ಸಿಹಿ ತಿಂಡಿ ಮಿಠಾಯಿ ಇರ್ತದೆ, ಒಬ್ಬನೇ ಮಾಡಿಕೊಂಡು ಒಳ್ಳೆ ತಿಂದು ಪಾತ್ರೆ ತೊಳೆದಿಟ್ಟು ಬರುವಂತಹದ್ದು. ಹೀಗೆ ಅದತ್ವ ಮಿಷ್ಟಮಶ್ನಾತಿ, ಯಾರಿಗೂ ಕೊಡದೆ ಒಬ್ಬನೇ ಒಂದು ಸಿಹಿಯನ್ನು ತಿಂದಿದ್ದಾನೆ, ಸಿಹಿ ಅಂತಲೇ ಅಲ್ಲ, ಒಟ್ಟು ಇಷ್ಟವಾದ ಪದಾರ್ಥ, ಅವನಿಗೆ ಜಲಗಂಡ ರೋಗ ಅಂತ ಹೇಳುತ್ತಾರೆ. ಜಲಗಂಡ ನೀರು ಕುಡಿಯುವಾಗಲೇ ಉಸಿರಿನ ನಾಳದಲ್ಲಿ ನೀರು ಹೋಗಿ ಉಸಿರು ಕಟ್ಟಿ ಏನು ಪ್ರಾಣನೇ ಹೋಗುತ್ತೆ, ಆ ತರಹದ ಒಂದು ರೋಗ ಅಂತ. ಇನ್ನು ಶ್ರಾದ್ದದಲ್ಲಿ ಅಶುದ್ಧವಾದಂತಹ ಅನ್ನವನ್ನ ಪಿತೃದೇವತೆಗಳಿಗೆ ವಿನಿಯೋಗ ಮಾಡಿದ ಅಂತಂದ್ರೆ ಶ್ರಾದ್ದ ಕರ್ಮ, ಪಿತೃಕರ್ಮ, ಅದು ತುಂಬಾ ಮಡಿಯಲ್ಲಿ ಮಾಡಬೇಕಾದಂತಹ ಒಂದು ಕಾರ್ಯಕ್ರಮ. ಪಿತೃದೇವತೆಗಳಿಗೆ ತುಂಬಾ ಶುಚಿ ಅವಶ್ಯಕ, ಮನಸ್ಸಿಗೆ ಬಂದ ಹಾಗೆ ಮಾಡ್ಲಿಕ್ಕಿಲ್ಲ. ಅಲ್ಲಿ ಎಲ್ಲಿಯೋ ಹೇಗೇಗೋ ಅನ್ನವನ್ನ ಮಾಡಿ ಅದು ಒಂದೇ ಪಾತ್ರೆ ಅನ್ನ ಮಾಡಿ ಅದರಲ್ಲೇ 16 ಜನ ಹಂಚಿಕೊಂಡು ಮಾಡುವಂತಹದ್ದು, ಎಲ್ಲಿಯೋ ಗ್ಯಾಸ್ ಮೇಲೆ ಮಾಡುವಂತಹದ್ದು ತುಂಬಾ ಅನರ್ಥ. ಇವತ್ತೆಲ್ಲ ನಡೀತಾ ಉಂಟಿರುತ್ತೆ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಅನೇಕ ಕಡೆಯಲ್ಲಿ ಇದೆಲ್ಲ ನಡೀತಾ ಇದೆ ಇವತ್ತಿನ ದಿವಸ. ಆದರೆ ಶಾಸ್ತ್ರಕಾರರು ಹೇಳುತ್ತಾರೆ, ಯಾವ ವ್ಯಕ್ತಿ ಶ್ರಾದ್ದದಲ್ಲಿ ಅಶುಚಿಯಾದ ಮೈಲಿಗೆಯ ಅನ್ನವನ್ನ ಹೇಗೇರೋ ಅನ್ನವನ್ನ ಮಾಡಿ ತಂದಿಡುವಂತಹದ್ದು, ಆ ಅನ್ನಕ್ಕೆ ಅಥವಾ ಬೆಕ್ಕು ನಾಯಿ ಮುಂತಾದರ ಸ್ಪರ್ಶ ಆಗುವಂತಹದ್ದು, ಅಥವಾ ಅನ್ನದಲ್ಲಿ ಕೂದಲು ಹುಳ ಇತ್ಯಾದಿ ಏನೋ ಬಿದ್ದಿತ್ತು, ಶ್ರಾದ್ದ ಕೆಲಸಕ್ಕೆ ಬರುವುದಿಲ್ಲ, ತೆಗೆದು ಹಾಕಿ ಬೇರೆ ಅನ್ನವೇ ಮಾಡಿಕೊಳ್ಳಿಕ್ಕೆ ಅಷ್ಟೆ, ಅದು ಶ್ರಾದ್ದಕ್ಕೆ ನಿಷಿದ್ಧ ಅದೆಲ್ಲವೂ ಕೂಡ. ಅಥವಾ ರಜಸ್ವಲೆಯಾದ ಹೆಣ್ಣನ್ನ ಅನ್ನವನ್ನು ನೋಡಿದ್ದಾರೆ, ಅದು ನಿಷಿದ್ಧ, ಅದು ಮೈಲಿ ಆಯಿತು ಅಂತ ಲೆಕ್ಕ. ಅಥವಾ ಅವರ ಮಾತನ್ನ ಕೇಳಿಕೊಳ್ತಾ ಇವನ ಅಡಿಗೆಯನ್ನು ಮಾಡಿದ್ದಾನೆ ಶ್ರಾದ್ದಕ್ಕೆ, ಹೋಯ್ತಲ್ಲ ಮಡಿ. ಹಾಗಾಗಿ ಶ್ರಾದ್ದೆಯನ್ನು ಅಶುಚಿಂದತ್ವ, ಶ್ರಾದ್ದ ಕಾಲದಲ್ಲಿ ತುಂಬಾ ಶುಚಿ ಅವಶ್ಯಕ. ಅದನ್ನು ಬಿಟ್ಟು ಮನಸ್ಸಿಗೆ ಬಂದ ಹಾಗೆ ಇವರು ಅನ್ನವನ್ನ ಮಾಡಿಟ್ಟಿದ್ದಾರೆ ಅಂತಂದಾಗ ಅವರಿಗೆ ಚಿತ್ರಕುಷ್ಠರೋಗ ಅಂತ ಹೇಳ್ತಾರೆ. ಕುಷ್ಠರೋಗದಲ್ಲಿ ಅದೊಂದು ಪ್ರಭೇದ. ಹಾಗೆ ಚಿತ್ರಕುಷ್ಠರೋಗ ಉಳ್ಳಂಥವನಾಗ್ತಾನೆ ಮುಂದೆ. ಹೀಗೆ ಚಿತ್ರಕುಷ್ಠಿ ಪ್ರಜಾಯತೆ ಹೇಳ್ತಾರೆ. ಇನ್ನು ಗುರೋರ್ ಗರ್ವೇಣ ಅಪಮಾನಾತ್, ಯಾರು ಗುರುಗಳಿಗೆ ಅವಮಾನ ಮಾಡುತ್ತಾನೆ ಅಂಥವನಿಗೆ ಅಪಸ್ಮಾರ ರೋಗ ಅಂತ, ಅಂದರೆ ಕನ್ನಡದಲ್ಲಿ ಮೃಗಿ ರೋಗ ಅಂತ ಕರೀತಾರೆ, ಫಿಟ್ಸು, ಅದು ಬರುವಂತಹದ್ದಾಗತ್ತೆ. ಗುರುಗಳಿಗೆ ದ್ರೋಹ ಮಾಡಿದ್ದಾನೆ, ಅವಮಾನ ಮಾಡಿದ್ದಾನೆ ಅಂತ ಅರ್ಥ. ವೇದಶಾಸ್ತ್ರಗಳನ್ನ ನಿಂದೆ ಮಾಡಿದ್ದಾನೆ ಅಂತ ಆದರೆ ಅವರಿಗೆ ಪಾಂಡುರೋಗ, ಅಂದ್ರೆ ಮೈಯೆಲ್ಲ ಬಿಳಿ 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 ಆಗಿಬಿಡುತ್ತದೆ. ಆ ರೀತಿಯಲ್ಲಿ ಪಾಂಡುರೋಗ, ಪಾಂಡು ಅಂದ್ರೆ ಬಿಳಿ, ಬಿಳಿಚಿಕೊಂಡು ಹೋಗುವಂತಹದ್ದು ಮೈಯೆಲ್ಲ. ಇನ್ನು ಯಾರು ಸುಳ್ಳು ಸಾಕ್ಷಿ ಹೇಳುತ್ತಾರೆ ಅಂಥವನು ಮೂಕನಾಗ್ತಾನೆ. ಇನ್ನು ಯಾರು ಪಂಕ್ತಿ ಭೇದ ಮಾಡುತ್ತಾರೆ, ಊಟಕ್ಕೆ ಕೂತಾಗ ಬೇಕಾದವರಿಗೆ ಜಾಸ್ತಿ ಬಡಿಸುವುದು, ತನಗೆ ಇಷ್ಟ ಇಲ್ಲ ಅಂದವರಿಗೆ ಬಡಿಸದೆ ಮುಂದಕ್ಕೆ ಕೊಟ್ಟೋಗ್ಬಿಡೋದು, ಇದೆಲ್ಲ ಪಂಕ್ತಿ ಭೇದ ಮಾಡುವಂತಹ ಕೆಲಸ ಇದೆಲ್ಲ. ಹಾಗೆ ಮಾಡಿದವರಿಗೆ ಅವನು ಒಂದೇ ಕಣ್ಣು ಇರುವಂಥವನಾಗಿ, ಅಂದ್ರೆ ಇನ್ನೊಂದು ಕಣ್ಣು ಕೆಲಸ ಮಾಡೋಲ್ಲ ಅಂತ ಅರ್ಥ, ಕುರುಡನಾಗಿರ್ತಾನೆ. ಆ ರೀತಿಯಾದಂತಹ ಆ ಕುರುಡುತನದಿಂದ ಹುಟ್ಟುವಂಥವನಾಗ್ತಾನೆ. ಪುಸ್ತಕವನ್ನ ಕದ್ದಿದ್ದಾನೆ, ಅವನು ಹುಟ್ಟು ಕುರುಡನಾಗ್ತಾನಂತೆ, ಜನ್ಮಾಂಧರು ಅಂತ ಕರೀತಾರೆ ಅವರಿಗೆ. ಮದುವೆ ನಡೆಯೋ ಕಾಲಕ್ಕೆ ವಿಘ್ನ ಉಂಟು ಮಾಡಿದ್ದಾನೆ ಅಂತಂದ್ರೆ ಅವರಿಗೆ ಅನೋಷ್ಠ ಸ್ಯಾತ್, ತುಟಿ ಇಲ್ಲದವರಾಗಿ ಅಥವಾ ಒಂದು ಕೆಟ್ಟ ತುಟಿ ಉಳ್ಳಂಥವರಾಗಿ ಹುಡ್ತಾರೆ ಅಂತ ಶಾಸ್ತ್ರ.
ಇನ್ನು ಗೋವುಗಳಿಗೆ ಬ್ರಾಹ್ಮಣರಿಗೆ ಪಾದದಿಂದ ಹೊಡೆದಿದ್ದಾರೆ ಅಂತಂದ್ರೆ ಅಂಥವನು ಕುಂಟನಾಗಿ ಅಥವಾ ಹೆಳವನಾಗಿ ಹುಟ್ಟಬೇಕಾಗತ್ತೆ. ಸುಳ್ಳು ಮಾತಾಡಿದ್ದಾರೆ ಅಂಥವ್ರಿಗೆ ಗದ್ಗದಹ, ದುಡ್ಡು ಮಾತು ತೊದಲ್ತಾ ಇರುತ್ತೆ, ಏನು ಸರಿಯಾಗಿ ಮಾತಾಡ್ಲಿಕ್ಕೆ ಬರುವುದಿಲ್ಲ, ಆ ತರಹದ ರೋಗವುಳ್ಳವರಾಗ್ತಾರೆ. ತಚ್ಛ್ರೋತ, ಸುಳ್ಳು ಅಂತ ಗೊತ್ತಿದ್ರು ಕೇಳುತ್ತಾರೆ ನೋಡಿ, ಅಂಥವರು ಬಧಿರರಾಗಿ ಅಂದ್ರೆ ಕಿವುಡರಾಗಿ ಉಡುತ್ತಾರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಜಡದಸ್ಯ ಅದು ಜಡೋನ್ಮತ್ತ, ಯಾರು ಉನ್ಮತ್ತತನದಿಂದ ನಡ್ಕೊಳ್ಳುತ್ತಾರೆ, ಮತ್ತೊಬ್ಬರಿಗೆ ವಿಷ ಕೊಡೋದು ಅಂಥ ತಪ್ಪುಗಳನ್ನು ಮಾಡಿದಾಗ ಅವರೆಲ್ಲ ಹುಚ್ಚರಾಗಿ ಹುಡುತ್ತಾರಂತೆ. ದುರ್ಭರ ಬಲವಿಕ್ರೇತ, ಮಾಂಸವನ್ನು ಮಾರಾಟ ಮಾಡಿದ್ದಾನೆ, ಅವನು ತುಂಬಾ ದೌರ್ಭಾಗ್ಯವಂತನಾಗಿ ಹುಟ್ಟುವಂಥವನಾಗ್ತಾನೆ. ಮಾಂಸ ಭೋಜನ ಮಾಡಿದ್ರು ಅಷ್ಟೇ, ನಾನಾ ಬಗೆಯ ರೋಗಗಳಿಂದಲೇ ಹುಟ್ಟುವಾಗ್ಲೇ ಅನೇಕ ಕಾಯಿಲೆ ಇಟ್ಕೊಂಡೇ ಹುಟ್ಟುವುದು ಅಂತ ಅದೆಲ್ಲ ಮಾಂಸ ಭೋಜನದ ಫಲ ಅದು. ರತ್ನಗಳನ್ನ ಅಪಹಾರ ಅಂದ್ರೆ ಕದ್ದಿದ್ದಾರೆ ಅಂತಂದ್ರೆ ಯಾವುದೋ ಹೀನವಾದ ಜಾತಿಯಲ್ಲಿ ಹುಡುತ್ತಾರೆ. ಭಂಡಾರವನ್ನ ಕದ್ದಿದ್ದಾರೆ ಅಂದ್ರೆ ಕೆಟ್ಟ ಉದುರಿರತಕ್ಕಂಥವರಾಗ್ತಾರೆ. ಬೇರೆ ಪದಾರ್ಥಗಳನ್ನ ಕದ್ದಿದ್ದಾರೆ, ನಿರ್ಧನಿತರಾಗಿ ಹುಡುತ್ತಾರಂತೆ. ಅನ್ನವನ್ನ ಕದ್ದಾಗ ಅವನು ಇಲಿಯ ಜನ್ಮ ಬರುತ್ತೆ ಅಂತ ತಿಳಿಸ್ತಾರೆ. ಹಾಗೆ ಧಾನ್ಯ ಕದ್ದಿದ್ದಾನೆ ಅಂದ್ರೆ ಶಲಭ, ಮಿಡತೆಯಾಗಿ ಹುಟ್ಟುತ್ತಾರೆ. ಈ ರೀತಿ ನೀರನ್ನ ಕದ್ದಿದ್ದಾರೆ ಅಂದ್ರೆ ಚಾತಕ ಪಕ್ಷಿ ಆಗ್ತಾರೆ. ಚೇಳನ್ನ ಇದು ವಿಷವನ್ನ ಕದ್ದಾಗ ಚೇಳಿನ ಜನ್ಮ ಬರ್ತದೆ, ವಿಷಹರ್ತ ಅಚ ವೃಶ್ಚಿಕ. ಅಥವಾ ಬೇರೆ ತರಕಾರಿ ಇತ್ಯಾದಿಗಳನ್ನ ಕದ್ದಾಗ ಅಂಥವರಿಗೆ ನವಿಲಿನ ಜನ್ಮ ಬರ್ತದೆ ಅಂತ ಹೇಳ್ತಾರೆ. ಜೇನನ್ನ ಕದ್ದಿದ್ದಾರೆ, ಅದೇ ಜೇನು ಹುಳವಾಗಿಯೇ ಹುಡುತ್ತಾರಂತೆ. ಮಾಂಸವನ್ನ ಕದ್ದಾಗ ಹದ್ದಿನ ಜನ್ಮ ಬರುತ್ತೆ. ಉಪ್ಪನ್ನ ಕದ್ದಾಗ ಇರುವೆಯ ಒಂದು ಜನ್ಮ ಅಂತ ತಿಳಿಸುತ್ತಾರೆ. ತಾಂಬೂಲ, ಹಣ್ಣು, ಹೂವು ಇತ್ಯಾದಿಗಳನ್ನು ಕದ್ದಾಗ ಕೋತಿಯ ಜನ್ಮ ಅಂತ ತಿಳಿಸಿದ್ದಾರೆ. ವಾನರೋವನೆ. ಉಪಾನ ತೃಣ ಕಾರ್ಪಾಸ, ಹತ್ತಿ ಇತ್ಯಾದಿಗಳನ್ನು ಕದ್ದಾಗ ಅವರಿಗೆ ಮೇಕೆಯ ಜನ್ಮ ಅಂತ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಯಾರು ದರೋಡೆತನದಿಂದ ಜೀವನ ಮಾಡುತ್ತಾರೆ ಅವರೆಲ್ಲ ಚಟುಕರ ಮನೆಯಲ್ಲಿಯೇ ಕುರಿಗಳಾಗಿ ಹುಡುತ್ತಾರೆ. ಯಾರು ವಿಷಪಾನ ಮಾಡಿ ಸತ್ತಿದ್ದಾರೆ ಅವರೆಲ್ಲ ಕಪ್ಪು ಹಾವುಗಳಾಗಿ ಅವರು ಹುಟ್ಟುವಂಥವರಾಗ್ತಾರೆ. ಈ ಯಾರಾದರೆ ಯಾರ ದೊಡ್ಡವರ ಮಾತನ್ನ ಕೇಳದೆ ಮನಸ್ಸಿಗೆ ಬಂದಾಗ ನಡ್ಕೋತಾರೆ ಅವರೆಲ್ಲ ಆನೆಯ ಜನ್ಮ ಬರ್ತದಂತೆ. ನಿರ್ಜನವಾದ ವನದಲ್ಲಿ, ಕಾಡಿನಲ್ಲಿ ಆನೆಯಾಗಿ ಹುಟ್ಟಬೇಕಾಗುತ್ತೆ. ಇನ್ನು ಯಾರು ವೈಶ್ವದೇವವನ್ನ ಮಾಡದೆ ಭೋಜನವನ್ನ ಮಾಡುತ್ತಾರೆ ಅದರಲ್ಲಿ ದ್ವಿಜಾಹ ಅಂತಂದ್ರು ಬ್ರಾಹ್ಮಣರಿಗೆ ವಿಶೇಷವಾಗಿ. ಬ್ರಾಹ್ಮಣನಾದವ ನೈವೇದ್ಯ ವೈಶ್ವದೇವ ಇಲ್ಲದೆ ಭೋಜನ ಮಾಡಲಿಕ್ಕಿಲ್ಲ. ಬ್ರಾಹ್ಮಣನಾಗಿದ್ದುಕೊಂಡು ತನ್ನ ಧರ್ಮವನ್ನು ಬಿಟ್ಟು ಯಾರು ವೈಶ್ವದೇವವನ್ನ ಮಾಡುವುದಿಲ್ಲ, ಅಥವಾ ಸರ್ವಭಕ್ಷಾಶ್ಚ, ಯಾವುದು ತಿನ್ನಬಹುದು ಯಾವುದು ತಿನ್ನಬಾರದು ಎಂಬ ಎಚ್ಚರ ಇಲ್ಲದೆ ಎಲ್ಲವನ್ನೂ ತಿನ್ನುವಂಥವ್ರು, ಅಥವಾ ಎಲ್ಲರೂ ಮಾಡಿದ ಅನ್ನವನ್ನು ತಿನ್ನುವಂಥದ್ದು ಸರ್ವಭಕ್ಷತ್ವ ಅಂತ ಹೇಳ್ತಾರೆ. ಅಥವಾ ಅಪರೀಕ್ಷಿತ ಭೋಕ್ತಾರಹ, ನಿಷಿದ್ಧವಾದನ್ನೆಲ್ಲವನ್ನು ತಿನ್ನುವಂತಹ ಒಂದು ಪ್ರವೃತ್ತಿ. ಅಂದ್ರೆ ತಿನ್ನುವಾಗ ಪರೀಕ್ಷೆಯನ್ನು ಮಾಡದೆ ಕಂಡದ್ದೆಲ್ಲ ತಿನ್ನುವಂತಹ ಒಂದು ಪ್ರವೃತ್ತಿ. ಅಂಥವರೆಲ್ಲ ನಿರ್ಜನವಾದ ವನದಲ್ಲಿ ವ್ಯಾಘ್ರರಾಗಿ ಹುಟ್ಟುವಂತಹ ಒಂದು ಪ್ರಸಂಗ ಬರುತ್ತೆ. ಗಾಯತ್ರಿಯನ್ನ ಜಪ ಮಾಡಲಿಲ್ಲ ಅಂಥವನು ಅಷ್ಟೇ ಬಟಪಕ್ಷಿಯಾಗಿ ಹುಟ್ಟಬೇಕಾಗ್ತದೆ ಅಂತಾರೆ. ಅಯಾಜ್ಯ ಯಾಜಕತ್ವ, ಯಾರಿಂದ ಯಜ್ಞ ಯಾಗ ಮಾಡಿಸಬಾರದು ಅವರ ಕೈಯಲ್ಲಿ ಮಾಡಿಸಿದರೆ ಅವನು ಹಂದಿಯಾಗಿ ಹುಟ್ಟುವಂಥವನಾಗ್ತಾನೆ. ಆಮಂತ್ರಣ ಇಲ್ಲದೆ ಇದ್ರೂ ಊಟಕ್ಕೆ ಹೋಗ್ತಾನೆ ಅಂತಂದ್ರೆ ಅವನಿಗೆ ಕಾವ್ಯ ಜನ್ಮ ಅಂತ ತಿಳಿಸ್ತಾರೆ. ಅದರಂತೆ ಯಾವ ವ್ಯಕ್ತಿ ಸತ್ಪಾತ್ರನಾದ ಶಿಷ್ಯ ಬಂದಾಗ ವಿದ್ಯೆ ಹೇಳಿಕೊಳ್ಳಿಲ್ಲ ಅಂತ ಗುರುವಿಗೂ ಅನರ್ಥ ಅಂತೆ, ಅವನು ಎತ್ತಾಗಿ ಹುಡ್ತಾನಂತೆ. ಅದೇ ಶಿಷ್ಯನು ಅಷ್ಟೇ ಒಳ್ಳೆ ಗುರುಗಳ ಸಿಕ್ಕಾಗ ಸೇವೆ ಮಾಡಿ ಅವರಿಂದ ಅಧ್ಯಯನ ಮಾಡಲಿಲ್ಲ, ಅವನು ಕೂಡ ತತ್ತೆಯಾಗಿ ಹುಟ್ಟುವಂತಹ ಒಂದು ಪ್ರಸಂಗ ಬರುತ್ತೆ. ಇನ್ನು ಗುರುಗಳಿಗೆ ಅವಮಾನ ಮಾಡಿದ್ದಾನೆ ಅಂತಂದ್ರೆ ಅಂತವನಿಗೆ ಬ್ರಹ್ಮರಾಕ್ಷಸ ಜನ್ಮ ಬರುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಗುರುಗಳಿಗೆ ಜನರ ಮುಂದೆ ಅವಮಾನ ಮಾಡುವುದು, ಅವರಿಗೆ ಏನು ಬರೋಲ್ಲ ನನಗೆ ಎಲ್ಲ ಗೊತ್ತುಂಟು ಅನ್ನೋದು, ಈ ರೀತಿ. ಅಥವಾ ಯಾರಿಗಾದ್ರೂ ಮಾತು ಕೊಟ್ಟು ಇಂಥದ್ದೊಂದು ದಾನ ಮಾಡುತ್ತೇನೆ ಅಂತ ಹೇಳಿ ಮಾತು ತಪ್ಪಿದರೆ ಅಂಥವನಿಗೆ ನರಿಯ ಜನ್ಮ ಬರುತ್ತೆ ಅಂತ ತಿಳಿಸಿದ್ದಾರೆ. ಹೀಗೆಲ್ಲ ತುಂಬಾ ಹೇಳ್ತಾನೆ ಭಗವಂತ. ಮಿತ್ರದ್ರೋಹ ಮಾಡಿದವರಿಗೆ ಹದ್ದಿನ ಜನ್ಮ ಅಂತೆ, ವ್ಯಾಪಾರದಲ್ಲಿ ಮೋಸ ಮಾಡಿದರೆ ಗೂಟೆಯ ಜನ್ಮ, ವರ್ಣಾಶ್ರಮ ಧರ್ಮಗಳನ್ನು ನಿಂದೆ ಮಾಡಿದರೆ ಅವರಿಗೆ ಕಪೋತ ಪಾರಿವಾಳದ ಜನ್ಮ. ಇನ್ನು ಮಾತೃಪಿತೃ ವಿರುದ್ವೇಷಿ, ವಿನಾಕಾರಣ ತಂದೆ ತಾಯಂದ್ರ ದ್ವೇಷ ಮಾಡುವುದು, ಅಣ್ಣ ತಮ್ಮಂದಿರಲ್ಲಿ ಅಕ್ಕ ತಂದಿರು ಪರಸ್ಪರ ಸುಮ್ಮನೆ ಯಾವ ನೆಪ ಇರೋದಿಲ್ಲ, ಸುಮ್ಮನೆ ಯಾವುದೋ ಚಿಲ್ಲರೆ ವಿಷಯ ಇಟ್ಕೊಂಡು ದ್ವೇಷ ದ್ರೋಹ ಮಾಡಿಕೊಂಡು ಬದುಕುವಂಥದ್ದು. ಹಾಗೆ ಮಾಡುವವರು ಗರ್ಭೇ ಯೋನವು ವಿನಷ್ಟಸ್ಯಾದ್ ಅಂತ ಹೇಳ್ತಾರೆ. ಸಾವಿರಾರು ಬಾರಿ ಅವರು ಗರ್ಭದಲ್ಲೇ ಹುಟ್ಟಿ ಸಾಯುವಂತಹ ಪ್ರಸಂಗ ಬರುತ್ತಂತೆ. ಅಂದ್ರೆ ಅವರು ಮುಂದಿನ ಜೀವನವೇ ಇಲ್ಲ, ಗರ್ಭದಲ್ಲಿ ಅಲ್ಲೇ ಸತ್ತು ಹೋಗುವಂತಹ ಒಂದು ಪ್ರಸಂಗ. ಅಥವಾ ಹುಟ್ಟಿದ
ತಕ್ಷಣ ಸಾಯುವಂತಹ ಒಂದು ಪ್ರಸಂಗ. ಶ್ವಶ್ರೋರ್ ಜಾಲಿ ಪ್ರಧಾನಾರಿ, ಇನ್ನು ಯಾವ ಹೆಣ್ಣು ನಿತ್ಯ ಮನೆಯಲ್ಲಿ ಜಗಳ ಆಡುವಂತವಳಾಗ್ತಾಳೆ, ಅತ್ತೆ ಮಾವಂದಿರ ನಿಂದಾದಿಗಳನ್ನು ಮಾಡತಕ್ಕಂಥ ಅವರೆಲ್ಲ ಒಂದು ಜಿಗಳೆಯ ಒಂದು ಜನ್ಮ ಬರ್ತದೆ ಅಂತ ತಿಳಿಸ್ತಾರೆ. ಹಾಗೆ ಪತಿಯ ನಿಂದಾದಿಗಳನ್ನ ಮಾಡತಕ್ಕಂಥವರಿಗೆ ಹೇನಿನ ಒಂದು ಜನ್ಮ ಬರ್ತದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಭಗವಂತ ಎಲ್ಲ ಪ್ರತಿಯೊಂದು ತಪ್ಪಿಗೂ ಇಂತಿಂತಹದ್ದು ಒಂದು ಜನ್ಮ ಅಂತ ತಿಳಿಸಿಕೊಡ್ತಾ ಬರ್ತಾರೆ. ಹಾಗೆ ಅನೇಕ ವಿಧವಾಗಿರತಕ್ಕಂತಹ ನಿರೂಪಣೆಯನ್ನು ಮಾಡಿದ್ದಾರೆ. ದೇವಲಕರಿಗೆ ಮಹಾಪಾತಕಗಳು ಖರೋ ಉಷ್ಟ್ರ ಭೀಷೀಣಾಂಚ ಬ್ರಹ್ಮ ಯೋನಿ ವೃಚ್ಛತಿ, ಅನೇಕ ರೀತಿಯಲ್ಲಿ ಭಗವಂತ ನಾನಾ ಬಗೆಯ ಪಾಪಗಳಿಗೆ ಇಲ್ಲಿ ತಾನು ಯಾವ ಯಾವ ಜನ್ಮ ಅಂದ್ರೆ ಆಯಾ ಪಾಪ ಚಿಹ್ನೆಗಳು ಅಂತ ಅರ್ಥ. ಇದೆಲ್ಲವೂ ಕೂಡ ದೇವದ್ರವ್ಯೋಪಭೋಗೇನ, ಯಾವ ವ್ಯಕ್ತಿ ಆದ್ರೆ ದೇವತಾ ದ್ರವ್ಯವನ್ನ ಕದೀತಾನೆ, ಬ್ರಾಹ್ಮಣರ ದ್ರವ್ಯ ಕದೀತಾನೆ ಅಂಥವರೆಲ್ಲ ಬ್ರಾಹ್ಮಣ ಅತಿಕ್ರಮೇ ದೋಷ ಹೇಳ್ತಾರೆ. ಅಥವಾ ಭೂಹರಣ, ಮತ್ತೊಬ್ಬರ ಜಾಗವನ್ನ ತಾನು ಕದಿಯುವಂತ, ಇದೆಲ್ಲ ಮಾಡಿದಾಗ ಅವರೆಲ್ಲ 60,000 ವರ್ಷಗಳವರೆಗೂ ಮಲದಲ್ಲಿ ಓಡಾಡುವ ಕ್ರಿಮಿಯಾಗಿ ಹುಡ್ತಾರಂತ. ಹಾಗೆ ಮತ್ತೊಬ್ಬರಿಗೆ, ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣರಿಗೆ ವೃತ್ತಿಯನ್ನು ಕಲ್ಪಿಸಿಕೊಟ್ಟಾಗ ಲಕ್ಷ ಗೋದಾನ ಮಾಡಿದ ಪುಣ್ಯ ಇದೆ ಅಂತ. ಅದೇ ಅವರ ವೃತ್ತಿಯನ್ನು ಹಾಳು ಮಾಡಿದರೆ ಅಷ್ಟೇ ಪಾಪವೂ ಇದೆ ಅಂತ ತಿಳಿಸಿಕೊಡುತ್ತಿದ್ದಾರೆ. ನಾಯಿಯಾಗಿ ಮತ್ತೆ ಕತ್ತೆಯಾಗಿ ಎಲ್ಲ ಅವರು ಹುಟ್ಟಬೇಕಾಗತ್ತೆ ಅಂತ ತಿಳಿಸಿಕೊಡ್ತಾರೆ. ಏವಂ ದುಷ್ಕರ್ಮ ಕರ್ತಾರಃ ಭೂತ್ವಾ ನಿರಯ ಯಾತನಾಂ, ಈ ರೀತಿಯಲ್ಲಿ ಅನೇಕ ದುಷ್ಕರ್ಮಗಳನ್ನು ಮಾಡಿರತಕ್ಕಂಥವರು ಆಯಾ ನರಕ ಯಾತನೆಗಳನ್ನೆಲ್ಲ ಅವರು ಅನುಭವಿಸ್ತಾ ಹೀಗೆ ಬೇರೆ ಬೇರೆ, ಅಂದ್ರೆ ಈಗ ನೋಡಿ ಇಷ್ಟೆಲ್ಲ ಪಾಪ ತಿಳಿಸಿದ್ದಾರೆ. ಒಂದು ಜನ್ಮದಲ್ಲಿ ಒಬ್ಬ ವ್ಯಕ್ತಿ ಅಷ್ಟೆಲ್ಲ ಪಾಪ ಮಾಡಿರಬಹುದು, ಅನೇಕ ಮಾಡಿರುತ್ತಾನೆ ಇದರಲ್ಲಿ. ಹಾಗಾಗಿ ನಾನಾ ತರಹದ ಕ್ರಿಯೋನಿಗಳಲ್ಲಿ ಹುಟ್ಟಿ ಅವನು ಮತ್ತೆ ಯಾವಾಗೋ ಮನುಷ್ಯ ಜನ್ಮವನ್ನ ಪಡೆದುಕೊಳ್ಳುವಂತಹದ್ದು. ಅಂಥ ಮನುಷ್ಯ ಜನ್ಮ ಬಂದಾಗಿಯೂ ಕೂಡ ಹಾಗಾದರೂ ಅವನು ಎಚ್ಚರಗೊಂಡು ಸರಿಯಾದ ರೀತಿಯಲ್ಲಿ ದೇವರ ಪಾದವನ್ನು ಆಶ್ರಯಿಸಿ ಅವನು ಸಾಧನೆಯನ್ನು ಮಾಡಿಕೊಂಡಾಗ ಉದ್ಧಾರ ಆಗ್ತಾನೆ. ಅದು ಬಿಟ್ಟು ಆ ಮನುಷ್ಯ ಜನ್ಮ ಬಂದಾಗಿಯೂ ಮತ್ತು ಕೇವಲ ತನ್ನ ಸ್ವಾರ್ಥವನ್ನಷ್ಟೇ ತಾನು ನೋಡಿಕೊಳ್ತಾ ಶಾಸ್ತ್ರವನ್ನ ಮೀರಿ ತನ್ನ ಮನಸ್ಸಿಗೆ ಬಂದ ಹಾಗೆ ನಡ್ಕೊಳ್ತಾನೆ ಅಂತಂದಾಗ ಪುನಃ ಮತ್ತೆ ಅನೇಕ ಬಾರಿಯಲ್ಲಿ ಅವನು ಈ ಸಂಸಾರ ಚಕ್ರದಲ್ಲಿ ಬೇರೆ ಬೇರೆ ಯೋನಿಗಳಲ್ಲಿ ಪರಿಭ್ರಮಣ ಮಾಡಲೇಬೇಕಾಗುತ್ತೆ. ಆದ್ದರಿಂದ ಏವಂ ಪ್ರವರ್ತಿತಂ ಚಕ್ರಂ ಭೂತಗ್ರಾಹೇ ಗ್ರಾಮೇ ಚತುರ್ವಿಧೆ, ಹೀಗೆ ನಾನಾ ರೀತಿಯಲ್ಲಿ ಸಂಚಾರವನ್ನ ಮಾಡುತ್ತಾರೆ. ಅದಕ್ಕೆ ಶಾಸ್ತ್ರ ಹೇಳಿದ್ದು ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ, ಮಾಡಿದ ಪುಣ್ಯಪಾಪ ಕರ್ಮಗಳನ್ನ ಅವಶ್ಯವಾಗಿ ಉಣ್ಲೇಬೇಕು ಅಂತ ಅರ್ಥ. ಅದಕ್ಕೋಸ್ಕರವಾಗಿ ಮತ್ತೆ ಮತ್ತೆ ಅವನು ಹೀಗೆ ಎಲ್ಲ ನಾನಾ ಬಗೆಯ ಪಾಪಗಳನ್ನು ಮಾಡುತ್ತಾ ಇಲ್ಲಿ ಈ ಸಂಸಾರದಲ್ಲೇ ಮತ್ತೆ ಮತ್ತೆ ಅನೇಕ ಯೋನಿಗಳಲ್ಲಿ ಸುತ್ತಾಡ್ತಾನೆ ಇರ್ತಾನಂತ. ಯಾವ್ದ್ಯಾವುದೋ ನಾಯಿ, ಕತ್ತೆ, ಹಂದಿ ಇತ್ಯಾದಿ ಯಾವ್ಯಾವುದೋ ಪ್ರಾಣಿಗಳಲ್ಲಿ ಅಥವಾ ಪಕ್ಷಿಯಾಗಿಯೋ ಕ್ರಿಮಿಕೀಟಗಳಾಗಿಯೋ ವೃಕ್ಷಗಳಾಗಿಯೋ ಹೇಗೇನೋ ಸಂಚಾರವನ್ನು ಮಾಡುತ್ತಾ ಬರ್ತಾನೆ. ಇನ್ಯಾವಾಗೂ ಮನುಷ್ಯ ಜನ್ಮ ಪಡ್ಕೊಳ್ತಾನೆ, ಮತ್ತೆ ಪಾಪ ಮಾಡುತ್ತಾನೆ, ಮತ್ತೆ ನರಕಾದಿಗಳಿಗೆ ಹೋಗ್ತಾನೆ. ಅಂದ್ರೆ ನಿರಂತರ ಇದೊಂದು ಚಕ್ರ ನೋಡ್ರಿ, ಇದೊಂದು ಸೈಕಲ್, ಇದು ನಿರಂತರ ಪರಿವರ್ತನೆ ಪರಿಭ್ರಮಣೆ ಆಗ್ತಾನೆ ಇರುತ್ತೆ ಅಂತ ಅರ್ಥ. ಆದ್ರಿಂದ ಇಂಥ ಈ ಚಕ್ರದಿಂದ ನಾವು ಪಾರಾಗಬೇಕು, ಅದಕ್ಕೆ ನಾವು ಸಿಕ್ಕಾಕೊಳ್ಳಬಾರದು. ಆ ಚಕ್ರದ ಅರಗಳಿಗೆ ನಾವು ಸಿಕ್ಕಾಕೊಳ್ಳದೆ ಅದರಿಂದ ನಾವು ಉದ್ಧಾರ ಆಗಬೇಕು ಅಂತ ಅಂದ್ರೆ ಅದಕ್ಕಿರುವ ಒಂದೇ ಉಪಾಯ ಭಗವಂತನ ಪಾದವನ್ನು ದೃಢವಾಗಿ ಭಕ್ತಿಯಿಂದ ಆಶ್ರಯಿಸುವಂತಹದ್ದು. ದೇವರ ನಾಮಸ್ಮರಣೆಯನ್ನು ಮಾಡಿ ವೇದಶಾಸ್ತ್ರಗಳಲ್ಲಿ ಹೇಳಿರತಕ್ಕಂತಹ ಕ್ರಮದಲ್ಲಿ ನಾವು ಸಾಧನೆಯನ್ನು ಮಾಡಿಕೊಂಡು ಹೋದಾಗ ಅಷ್ಟೇ ನಮಗೆ ಈ ಒಂದು ಸಂಸಾರ ಚಕ್ರದಿಂದ ಉದ್ಧತಿಗೆ ಬಿಟ್ರೆ, ಇಲ್ಲ ಅಂತಂದಾಗ ಅವನು ಮತ್ತೆ ಮತ್ತೆ ಈ ಸಂಸಾರದ ಸುಳಿಗೆ ಅವನು ಸಿಕ್ಕಾಕೊಳ್ಬೇಕಾಗತ್ತೆ ಎನ್ನುವ ಎಚ್ಚರವನ್ನ ಭಗವಂತ ತಾನಿಲ್ಲಿ ಗರುಡ ದೇವರ ದ್ವಾರ ನಮ್ಮೆಲ್ಲರಿಗೂ ಪರಮಾತ್ಮ ತಾನಿಲ್ಲಿ ತಿಳಿಸ್ತಾನೆ. ಇಷ್ಟು ಹೇಳ್ತಾ ಮುಂದಿನ ಅಧ್ಯಾಯಗಳಲ್ಲಿ ಮತ್ತೆ ಅನೇಕ ಮನುಷ್ಯ ಜನ್ಮ ಹೇಗೆ ಬರುತ್ತೆ, ಅದನ್ನು ಹೇಗೆ ಸಾರ್ಥಕ ಮಾಡಿಕೊಳ್ಬೇಕು ಎಲ್ಲ ವಿಚಾರಗಳನ್ನ ಮುಂದೆ ತಿಳಿಸಿಕೊಡ್ತಾರೆ. ಅದರಂತೆ ಆತುರದಾನದ ಒಂದು ವಿಚಾರಗಳು, ಅಂತ್ಯ ಕರ್ಮಗಳ ಒಂದು ವಿಚಾರಗಳು ಎಲ್ಲ ತುಂಬಾ ವಿಶೇಷಗಳನ್ನ ಪರಮಾತ್ಮ ತಾನು ತಿಳಿಸಿದ್ದಾನೆ. ಅದನ್ನ ನಾಳೆ ದಿವಸ ಮತ್ತೆ ಸಂಜೆ ಯಥಾ ಪ್ರಕಾರ 4:15 ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀ ಕೃಷ್ಣ ದೀಪ ಇದೆ ಸರಿ ಚಿತ್ರ ಮೇಲೆ
ಅಖಂಡ ದೀಪ ಇದ್ರೆ ಹಚ್ಚಿ, ಇಲ್ಲ ಅಂದ್ರೆ ತುದಿಯಲ್ಲಿ ತುಪ್ಪದೇ ಇರ್ಲಿ ಸರ್ ಬರ್ಬೇಕಾದೀಯ. ವ್ಯಾಸಾವತಾರೋ ಹರಿರಾತ್ಮ ಕೊಡ್ಲಾ?